ನನ್ನ ಡ್ರೀಮ್, ನನ್ನ ಗೋಲ್, ಮಿಷನ್ ಇಸ್ ನಾಟ್ ಕಮಿಷನ್. ನನ್ನ ಉದ್ದೇಶ, ಐ ವರ್ಕ್ ಫಾರ್ ಮಿಷನ್ ನಾಟ್ ಫಾರ್ ಕಮಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ರತನ್ ಟಾಟಾ ಅವರ ಸಂಪಾದನೆಯ 60% ದೇಶಕ್ಕೋಸ್ಕರ ದಾನ ಮಾಡ್ತಿದ್ದಾರೆ. ಒಂದ್ ಕಡೆ ಕಂಪ್ನಿ, ರಿಲಯನ್ಸ್ ಕಂಪ್ನಿ ಇದೆ, ಬಿಲಿಯನ್ಸ್ ಟುಗೆದರ್ ಸಂಪಾದನೆ ಮಾಡ್ತಾರೆ. ರಿಲಯನ್ಸ್ ಕಂಪ್ನಿ, ಟಾಟಾ ಕಂಪ್ನಿ ಬಿಲಿಯನ್ಸ್ ಟುಗೆದರ್ ದಾನ ಮಾಡ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ರಿಲಯನ್ಸ್ ಕಂಪ್ನಿ ಬಿಲಿಯನ್ಸ್ ಟುಗೆದರ್ ಸಂಪಾದನೆ ಮಾಡ್ತಾರೆ, ಕಮರ್ಷಿಯಲ್ ಕಂಪ್ನಿ ಉದ್ಧಾರ ಆಗ್ತಾರೆ. ಟಾಟಾ ಕಂಪ್ನಿ ಬಿಲಿಯನ್ಸ್ ಟುಗೆದರ್ ದಾನ ಮಾಡ್ತಾರೆ ದೇಶಕ್ಕೋಸ್ಕರ. ಬಿಲಿಯನ್ ಅಂದ್ರೆ ಎಷ್ಟು? 100 ಕೋಟಿ, 100 ಕೋಟಿ, ನೂರಾರು ಕೋಟಿ, ಸಾವಿರಾರು ಕೋಟಿ ಹಣನ ಅವ್ರು ದೇಶಕ್ಕೋಸ್ಕರ ದಾನ ಮಾಡ್ತಾ ಇದ್ದಾರೆ. ರತನ್ ಟಾಟಾ ಅವರ ತಾತ ಮುತ್ತಾತ ಪಾರ್ಸಿ ಜನಾಂಗದವರು ರಷ್ಯಾ ಯಾವುದೋ ಒಂದು ಕಡೆ ಸೌದಿ ಅರೇಬಿಯಾದ ಆಚೆ, ಅಲ್ಲಿಂದ ಇಂಡಿಯಾಕ್ಕೆ ಬರೋಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ನಿಮ್ಮ ದೇಶಕ್ಕೆ ನಾವು ಇಂಡಿಯಾಕ್ಕೆ ಬರ್ತೀವಿ, ನಮಗೆ ಜಾಗ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತೇಳಿ. ಇಂಡಿಯಾದವ್ರು ಎದುರು ಬಿಡ್ತಾರೆ. ಯಾಕೆಂದರೆ ಎಲ್ಲರೂ ಬಂದು ಹೊಡೆದಿರೋದೇ ನಮಗೆ. ಮೊಘಲರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು, ಇಂಗ್ಲೆಂಡವ್ರು ಬಂದರು, ಎಲ್ಲರೂ ಕೂಡ ಹೊಡೆದ್ರು ಇಂಡಿಯಾದವರಿಗೆ, ದೋಚಿದ್ರು. ಹೌದಾ? ಇವರು ಹಾಕ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ ಪಾರ್ಸಿ ಜನಾಂಗದವರು. ಟಾಟಾ ಕಂಪ್ನಿಯ ರತನ್ ಟಾಟಾ ಅವ್ರ ತಾತ ಮುತ್ತಾತ 150 ವರ್ಷದಿಂದ ಇವರು ಅಪ್ಲಿಕೇಶನ್ ಹಾಕ್ತಾರೆ, ಇಂಡಿಯಾಗೆ ನಾವು ಬರ್ತೀವಿ ಅಂತೇಳಿ. ಇಂಡಿಯಾದವರು ಎದುರು ಬಿಡ್ತಾರೆ, ಅಯ್ಯೋ ಸಾಹಸ ಬೇಡ, ಎಲ್ಲರೂ ಬಂದು ಹೊಡೆದೊಡ್ದು ಹೋಗ್ತಾ ಇದ್ದಾರೆ, ನಿಮಗೆ ಜಾಗ ಇಲ್ಲ ಅಂತೇಳಿ ಒಂದು ದೊಡ್ಡ ಪಾತ್ರೆ, ಆ ದೊಡ್ಡ ಪಾತ್ರೆಗಳಲ್ಲಿ ಹಾಲು ಹಾಕ್ತಾರೆ, ಹಾಲು ಹಾಕಿ ಕಳಿಸ್ತಾರೆ. ತುಂಬ ಹಾಲು ಹಾಕ್ತಾರೆ. ಅದರ ಅರ್ಥ ಏನು? ನಾವು ಸುಮ್ಮನಿದ್ದೀವಿ, ನಾವು ತುಂಬ ಹೋಗ್ತಿದ್ದೀವಿ, ನಮ್ಮ ಜನಸಂಖ್ಯೆ ಆಗಲೇ 25 ಕೋಟಿ 30 ಕೋಟಿ. ಆಗ ನಮಗೇನೆ ಅವಾಗಲೇ ನಿರುದ್ಯೋಗ ಸಮಸ್ಯೆ ಅಂತೆ, ನಾವೇನೇ ಕಷ್ಟದಲ್ಲಿದ್ದೀವಿ, ಬಡತನದಲ್ಲಿದ್ದೀವಿ, ನೀವು ಬರೋದು ಬೇಡ ಅಂತೇಳಿ ಆ ದೊಡ್ಡ ಹಾಲಿನ ಪಾತ್ರೆ ಹಾಲಿತ್ತಲ್ಲ, ತುಂಬಿತ್ತಲ್ಲ, ಅದಕ್ಕೆ ಜೇನುತುಪ್ಪ ಸಕ್ಕರೆ ಮಿಕ್ಸ್ ಮಾಡಿ ವಾಪಸ್ ಕಳಿಸಿದ್ರಂತೆ. ಅಂದ್ರೆ ನಾವು ಬಂದು ನೀವು ಲೂಟಿ ಹೊಡೆಯಲ್ಲ, ನಾವು ಜೇನುತುಪ್ಪ ಸಕ್ಕರೆ ಹಾಕ್ತೀವಿ, ನಾವು ದೇಶ ಬೆಳೆಸ್ತೀವಿ, ಇಲ್ಲಿ ದೋಚ್ಕೊಂಡು ನಾವು ತಗೊಂಡು ಹೋಗಲ್ಲ. ಅದಕ್ಕೆ ಇವತ್ತು ರತನ್ ಟಾಟಾ ಕಂಪ್ನಿ ಇವತ್ತು ನೋಡಿರ್ಬೋದು ನೀವು ಎಷ್ಟು ಸಾಧನೆ ಮಾಡಿದ್ದಾರೆ. ಇವತ್ತು ಟಾಟಾ ಕಂಪ್ನಿಯಿಂದ ಏನೆಲ್ಲ ಆಗಿದೆ. ಇವತ್ತು 90 ಕಂಪನಿ ಇದೆ. ಟಾಟಾ ಕಂಪ್ನಿ ಸೇರಿರೋರು ಯಾರು ಆ ಕಂಪ್ನಿನ ಬಿಡಕ್ಕೆ ಇಷ್ಟಪಡಲ್ಲ. ಟಾಟಾ ಕಂಪ್ನಿಗೆ ಪಾಕಿಸ್ತಾನ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರು, ಯಾವುದು ತಾಜ್ ಹೋಟೆಲ್ಗೆ ಮುಂಬೈನಲ್ಲಿ. ಐ ಥಿಂಕ್ 20 ವರ್ಷ ಆಗಿರ್ಬೋದು. ಟಾಟಾ ತಾಜ್ ಹೋಟೆಲ್ಗೆ ರತನ್ ಟಾಟಾ ಅವರ ಹೆಸರು ಕೆಡಿಸ್ಬೇಕು ಅಂತೇಳಿ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು. 15 ಜನ ಗನ್ ಹಿಡ್ಕೊಂಡು ಶಿಕ್ಷಕರು ಶೂಟ್ ಮಾಡಿದ್ರು. ಅಲ್ಲಿ ಸ್ಟಾಫ್ ಕುತ್ಕೊಂಡಿದ್ರು, 5 ಜನ, ಒಂದು 8 ಜನ ಸ್ಟಾಫ್ ಇದ್ರು. ಆ ಸ್ಟಾಫು ಎದುರು ಓಡೋಗಿಲ್ಲ. ಅವರ ಒಂದು ಚಾತುರ್ಯ, ಅವರ ಒಂದು ರತನ್ ಟಾಟಾ ಮೇಲೆ ಇರ್ತಕ್ಕಂಥ ಗೌರವ ಅಭಿಮಾನದಿಂದ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದರು. ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ರು, ಡೋರ್ನ ಲಾಕ್ ಮಾಡ್ಕೊಂಡು ಹೋಗ್ಬೇಡಿ, ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಹೊರಗಡೆ ಬಂದರೆ ಸಾಯ್ತೀರಾ ಅಂತೇಳಿ ಫೋನ್ ಮಾಡಿ ಕರ್ಸಿ ಒಳಗೆ ಹೋಗಿ ಲಾಕ್ ಮಾಡಿಸಿದ್ರು. ಓಕೆ, 8 ಸ್ಟಾಫಲ್ಲಿ ಸಿಕ್ಕಿರೋರುಗಳೇ 3 ಜನ ಸತ್ತೋದ್ರು. ಟೋಟಲ್ 150 ಜನ ಗೆಸ್ಟಲ್ಲಿ ಬರೀ 6 ಜನ ಗೆಸ್ಟ್ ಮಾತ್ರ ಸತ್ತೋದ್ರು. ಇವ್ರು ಏನಾದ್ರೂ ಎಚ್ಚರಿಕೆ ವಹಿಸ್ತಾ ಇದ್ರೆ, ಇವ್ರು ನನ್ನ ಜೀವ ಉಳಿಸ್ಕೋಬೇಕು ಅಂತೇಳಿ ಇವರು 10 ಜನ ಬಚಾವಾಗಿದ್ರೆ ಅಲ್ಲಿ 100 ಜನ ಕೆಟ್ಟು ಬಿದ್ದಿರೋದು. ಇದಕ್ಕೆ ಕಾರಣ ಕೇಳ್ತಾರೆ, ಪ್ರಾಣದ ಲೆಕ್ಕ ಮಾಡದಲ್ಲೇ ನೀವು ರಕ್ಷಣೆ ಮಾಡಿದ್ರಲ್ವಾ, ನಿಮಗೆ ಪ್ರಾಣ ಭಯ ಬರಲಿಲ್ವಾ? ಅವ್ರು ಹೇಳ್ತಾರೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ರತನ್ ಟಾಟಾ ಹೆಸರು ಮಣ್ಣಾಗಬಾರ್ದು, ಅಷ್ಟು ನಮ್ಮನ್ನ ಅವರು ಟೇಕ್ ಕೇರ್ ಮಾಡಿದ್ದಾರೆ. ರತನ್ ಟಾಟಾ ನಮ್ಮನ್ನ ಆ ಥರ ಟೇಕ್ ಕೇರ್ ಮಾಡ್ತಾರೆ, ನಮ್ಮನ್ನ ಫ್ಯಾಮಿಲಿ ಥರ ನೋಡ್ಕೊತಾ ಇದ್ದಾರೆ. ನಾವೇ ಅವ್ರಿಗೆ ಮಕ್ಕಳು. ಅಂಥ ಕಂಪ್ನಿ ಮಾಲೀಕರ ಹೆಸರು ಕೆಡಬಾರ್ದು. ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರೆ ರತನ್ ಟಾಟಾ. ಹಾಗಾಗಿ ಅವರಿಗೋಸ್ಕರ ನಾವು 4-6 ಜನ ಸ್ಟಾಫ್ ಸತ್ತೋಗ್ತಾರೆ, ಬೇಕಾದರೆ ಇನ್ನುಳಿದವರು ಜೀವನನ ರಕ್ಷಣೆ ಮಾಡ್ಕೋತಾರೆ. ಆದರೆ ಹತ್ತಿರ ಇನ್ನೂ 60-70 ಜನ ಸಾಯ್ಬೇಕಿತ್ತು. ಗೆಸ್ಟು ಸಾಯಲ್ಲ, ಬರೀ 5 ಜನ 6 ಜನ ಮಾತ್ರ ಗೆಸ್ಟ್ ಸಾಯ್ತಾರೆ. ಅಥವಾ ಅಂಥ ದೊಡ್ಡ ಅಟ್ಯಾಕಲ್ಲಿ ಅವ್ರಿಗೇನು ಸಿಗಲ್ಲ.
ಒಂದು 8-10 ಜನ ನಾವು ಹೊಡೆದ್ರು ಸಾಯಿಸಿದ್ರು. ಅವ್ರ ಉದ್ದೇಶ ಎಲ್ಲರನ್ನೂ ಸಾಯಿಸ್ಬೇಕಂತ ಇತ್ತು. ಎಲ್ಲರನ್ನೂ ರಕ್ಷಣೆ ಮಾಡಿ ಇವರು ಸ್ವಲ್ಪ ರಕ್ಷಣೆ ಮಾಡೋದಾದ್ರು. ಆಮೇಲೆ ರತನ್ ಟಾಟಾ ಪ್ರತಿಯೊಬ್ಬರ ಮನೆಗಳಿಗೆ ಹೋಗ್ತಾರೆ. ಪ್ರತಿಯೊಬ್ಬರ ಮನೆಗಳಿಗೆ ಸ್ಟಾಫ್ ಮನೆ ಗೆಸ್ಟ್ ಬಂದಿದ್ದಲ್ಲ ಅವ್ರ ಮನೆಗೆ ಇವರೇ ಹೋಗ್ತಾರೆ. ಅಷ್ಟು ದೊಡ್ಡ ಶ್ರೀಮಂತ. ಎಲ್ಲರ ಮನೆಗೆ ಹೋಗಿ ಸಾಂತ್ವನ ಮಾಡಿ ಅವರಿಗೆಲ್ಲ ಬಹುಮಾನ ಘೋಷಣೆ ಮಾಡಿ ಅವರೆಲ್ಲರನ್ನೂ ಕೂಡ ನೀವು ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿಯ ರಕ್ಷಣೆ, ನಿಮ್ಮ ಜೀವನ ನಿಮ್ಮ ಫ್ಯಾಮಿಲಿಯ ಜೀವನದ ಕೊನೆಯವರೆಗೂ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ತಗೋತೀನಿ ಅಂತೇಳಿ ಒಂದೇ ಸಲಿಗೆ ದೊಡ್ಡ ಅಮೌಂಟನ್ನು ಕೊಟ್ಟು ಜೀವನ ಪರ್ಯಂತ ನಿಮ್ಮ ಫ್ಯಾಮಿಲಿಯವರ ಖರ್ಚು ನಾನು ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟು ಮನೆಗೆ ಹೋಗಿ ಸಾಂತ್ವನ ಮಾಡಿ ಬರ್ತಾರೆ. ಇದು ದೊಡ್ಡವರ ದೊಡ್ಡತನ. ಹಾಗಾಗಿ ನಾವು ಜನಗಳಿಗೋಸ್ಕರ ನಿಂತ್ಕೋಬೇಕು, ಜನಗಳಿಗೆ ಭರವಸೆ ಕೊಡಬೇಕು, ಭರವಸೆ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು. ಇಲ್ಲಿ ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಕಮಿಟ್ಮೆಂಟ್ ಅಂದರೆ ಡೆಫಿನೇಷನ್ ನಾನೀಗ ಹೇಳ್ತೀನಿ ನೋಡಿ. ಕಮಿಟ್ಮೆಂಟ್ ಅಂದರೆ ನನ್ನ ಕನಸು, ನನ್ನ ಗುರಿಗೋಸ್ಕರ, ನನ್ನ ಟೀಮಿನ ಕನಸು, ನನ್ನ ಟೀಮಿನ ಗುರಿಗೋಸ್ಕರ ನನ್ನಿಂದ ಏನೇನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲ ಮಾಡೇ ಮಾಡ್ತೀನಿ. ಇದು ಕಮಿಟ್ಮೆಂಟ್ ಡೆಫಿನೇಷನ್. ನಾನು ರಿಪೀಟ್ ಮಾಡ್ತೀನಿ, ಡಾಟಾ ಕಳಿಸ್ಕೊಡಿ. ನನ್ನ ಟೀಮಿನ ಕನಸು, ನನ್ನ ಟೀಮಿನ ಗುರಿ, ನನ್ನ ಕನಸು, ನನ್ನ ಗುರಿಗೋಸ್ಕರ ನನ್ನಿಂದ ಏನೇನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲ ಮಾಡ್ತೀನಿ. ಇದು ಕಮಿಟ್ಮೆಂಟ್ ಡೆಫಿನೇಷನ್. ಎಸ್ ಆರ್ ನೋ? ಈ ಡೆಫಿನೇಷನ್ ಸರಿ ಅಂತ ಅನಿಸ್ತಾ ಇದೆ ನಿಮಗೆ? ಯಾರು ಹೇಳ್ತೀರಾ ತಪ್ಪು ಅಂತ? ನಟರಾಜ್ ಅವರು ಹೇಳ್ತಿದ್ದಾರೆ ರಾಂಗ್ ಅಂತೇಳಿ. ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ನನ್ನ ಡ್ರೀಮ್, ನಮ್ಮ ಫ್ಯಾಮಿಲಿ, ನಮ್ಮ ಟೀಮ್ ಡ್ರೀಮ್ ಅದು ಫುಲ್ಫಿಲ್ ಆಗಲಿಕ್ಕೆ ನನ್ನಿಂದ ಏನೇನೆಲ್ಲ ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ತೀನಿ. ನಾನು ಮಾಡ್ತೀನಿ ಅಲ್ಲ, ಏನೇನೆಲ್ಲ ಮಾಡ್ತೀನಿ ಮಾಡಿಸ್ತೀನಿ. ನೋ ಸರ್, ಏನು ತಪ್ಪಿದೆ? ಅದೇ ಸರ್, ಏನೇನೆಲ್ಲ ಮಾಡಬೇಕಾಗುತ್ತೆ ಅದನ್ನ ಇಲ್ಲಿ ಸಿಸ್ಟಮ್ ಪ್ರಕಾರ ಎಲ್ಲ ಮಾಡಬೇಕು ಸರ್. ನಿಮ್ಮ ಹೆಸರು? ಶ್ರೀಕಾಂತ್. ಶ್ರೀಕಾಂತ್ ಅವ್ರಿಗೆ ಸಪೋರ್ಟ್. ನಾನು ಏನೇನೆಲ್ಲ ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ತೀನಿ ಅಂದರೆ ಕಂಡೀಷನ್ ಇದೆ ಅಲ್ಲಿ, ಆಯ್ತಾ? ನನ್ನಿಂದ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ, ನನ್ನಿಂದ ಡೆಮೋ ಕಿಟ್ ರೆಡಿ ಮಾಡೋಕ್ಕಾಗಲ್ಲ, ನಾನೆಲ್ಲ ಟ್ರೈನಿಂಗ್ ಬರೋಕ್ಕಾಗಲ್ಲ, ನಾನು ಟ್ರೈನಿಂಗ್ಗೆ ದುಡ್ಡು ಕೊಟ್ಟು ಬರೋಕ್ಕಾಗಲ್ಲ, ನಾನು ಲೀಡರ್ ಮಾತಾಡೋಕೆ ಕೇಳೋಕ್ಕಾಗಲ್ಲ. ಎಲ್ಲ ನಾನು ಹೇಳಿದ್ದಲ್ಲ, ಏನು ಮಾಡೋಕ್ಕಾಗುತ್ತೋ ಅದು ಮಾಡ್ತೀನಿ, ಈಸಿ ಇರೋದು ಮಾಡ್ತೀನಿ, ತಪ್ಪಿದ್ರೆ ನಾನು ಮಾಡಲ್ಲ. ಎಲ್ಲ ಸಿಗ್ಬೇಕಾಗಿದೆ. ಹೆಂಗೆ ಸಿಗುತ್ತೆ? ಸೊ ಆಗಿದ್ರೆ ಡೆಫಿನೇಷನ್ ಏನು? ನನ್ನ ಟೀಮು, ನನ್ನ ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಏನೇನೆಲ್ಲ ಮಾಡಬೇಕಾಗಿದೆ ಎಲ್ಲ ಮಾಡೇ ಮಾಡ್ತೀನಿ. ಅದಕ್ಕೆ ಕೆಟ್ಟ ಕೆಲಸ ಮಾಡೋಕೆ ಹೇಳ್ತಿಲ್ಲ ನಾವು. ವಾಮ ಮಾರ್ಗದಲ್ಲಿ ನಡೆಯೋದಲ್ಲ, ರಾಜಮಾರ್ಗದಲ್ಲಿ ನಡಿಬೇಕು. ರಾಜಮಾರ್ಗದಲ್ಲಿ ನಡಿಬೇಕು. ಕಮಿಟ್ಮೆಂಟ್ ಡೆಫಿನೇಷನ್ ಇದು. ಕಮಿಟ್ಮೆಂಟ್ ಅಂದರೆ ಅದೇನಾದರೂ ಆಗಲಿ, ಓಕೆ, ನಾನು ಮಾತು ಕೊಟ್ಟಿದ್ದೀನಿ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಮಾತಿಗೆ ಅಂಟ್ಕೋತೀನಿ. ಸಕ್ಸಸ್ಸನ್ನು ಪಡೀಲಿಕ್ಕೆ ಇದೆಲ್ಲ ಮಾಡಬೇಕಂತೆ ನಾನು ಮಾಡ್ತೀನಿ. ಇದು ಸಾಧನೆಗೆ ದಾರಿ. ಗುರಿ ಮುಗ್ತಕ್ಕಂಥ ಅಪ್ರತಿಮ ಒಂದು ನುಡಿಮುತ್ತು. ಓಕೆ, ನನ್ನ ಲೈಫಲ್ಲಿ ಈಗ ನಿಮಗೆಲ್ಲ ಗೊತ್ತಾಯಿತು, ನಾನು ಇಷ್ಟೊಂದು ದೊಡ್ಡ ಟೀಮ್ ಕಟ್ಟಿದ್ದೀನಿ, ಲಕ್ಷಾಂತರ ಜನ ನಮ್ಮ ಟೀಮ್ ಇದೆ ಅಂತೇಳಿ. ಈಗ ಅದು ಸೀಕ್ರೆಟ್ ತಿಳ್ಕೋಬೇಕಾ? 17 ವರ್ಷ ಹಿಂದೆ ಒಂದು ಭಾನುವಾರ, ಇದೇ ಥರ ಭಾನುವಾರ ಮಧ್ಯಾಹ್ನ ನಾನು ವಿಜಯನಗರದಿಂದ ಎಲೆಕ್ಟ್ರಾನಿಕ್ ಸಿಟಿ ದಾಟಿ ಹೆಬ್ಗೋಡಿಗೆ ಹೋಗ್ಬೇಕಿತ್ತು. ನನ್ನ ಡೌನ್ಲೈನು ಓಂಕಾರ ಅಂತೇಳಿ, ಅವನದು ಟೀಮ್ 3 ವರ್ಷ ಆಗಿತ್ತು. 3 ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ, ಬಿಸ್ನೆಸ್ಸಲ್ಲಿ ಕಮಿಟ್ಮೆಂಟ್ ಇಲ್ಲ, ಬರೀ ಎಕ್ಸ್ಕ್ಯೂಸು, ಕುಂತಿದೆಯಪ್ಪ. ಆ ಟೀಮಿಗೆ ಟ್ರೈನಿಂಗ್ ಕೊಡಬೇಕು ಅಂತ ನಾನು ಹೊರಟೆ. ಮಧ್ಯಾಹ್ನ ಮನೆ ಬಿಟ್ಟೆ, 3 ಗಂಟೆಗೆ ಮನೆ ಬಿಟ್ಟೆ. 4 ಗಂಟೆಗೆ ಹೋಗ್ತೀನಿ, 7 ಗಂಟೆವರೆಗೂ ಟ್ರೈನಿಂಗ್ ಕೊಡ್ತೀನಿ. ಆಮೇಲೆ ಫೀಲ್ಡ್ ವರ್ಕ್ ಮಾಡಿ 11 ಗಂಟೆ 12 ಗಂಟೆಗೆ ರಿಟರ್ನ್ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೊರಟೆ. ಅವತ್ತು ನಮ್ಮ ಕಾರ್ ಇದ್ದಿಲ್ಲ, ಒಂದೇ ಒಂದು ಕಾರ್ ಇದ್ದು ಆ ಕಾಲಕ್ಕೆ. ಆ ಕಾರು ಅವತ್ತು ಮೋಸ್ಟ್ಲಿ ಸರ್ವಿಸಿಗೆ ಕೊಟ್ಟಿದ್ವಿ. ವೆಹಿಕಲ್ ಹೊರಟೆ. ನನ್ನ ಕಾಲಿಗೆ ಪೆಟ್ಟಾಗಿದೆ, ನನ್ನ ಕಾಲಿಗೆ ಬ್ಯಾಂಡೇಜ್ ಹಾಕಿದ್ದಾರೆ, ಗಾಯ ಆಗಿದೆ, ಏನೋ ಒಂದು ಗಾಯ ಆಗಿ ಬ್ಯಾಂಡೇಜ್ ಹಾಕಿದ್ದಾರೆ. ನಾನು ಮನೆಯಿಂದ ಹೊರಗಡೆ ಹೊರಟೆ. ನಮ್ಮ ಮನೆ ವಿಜಯನಗರ, ಮಾರುತಿ ಮಂದಿರ ಹತ್ರ ಬಂದೆ. ಮಳೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟೊಂದು ಕಾರಣ ಇದೆ ನಾನು ಟ್ರೈನಿಂಗ್ ಹೋದ್ರೆ ಕ್ಯಾನ್ಸಲ್ ಮಾಡಲಿಕ್ಕೆ. ಏನೇನು ಕಾರಣ ಇತ್ತು ನನಗೆ? ಗಾಯ ಆಗಿದೆ, ವೆಹಿಕಲ್ ಇದ್ದೀನಿ, ಕಾರಲ್ಲಿಲ್ಲ, ತುಂಬ ದೂರ 40 ಕಿಲೋಮೀಟರ್ ಹೋಗ್ಬೇಕು, ಇಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಈ ಕಾರಣ ಕೊಟ್ಟು ವಾಪಸ್ ಮನೆಗೆ ಹೋಗ್ಬೋದಿತ್ತು, ಫೋನ್ ಮಾಡಿ ಹೇಳ್ಬೋದಿತ್ತು, ಓಂಕಾರ ನಾನು ಬರಲ್ಲ ಅಂತೇಳಿ. ನಾನು
ಎಕ್ಸ್ಕ್ಯೂಸ್ ಕೊಡೋ ಜಾಯಮಾನ ನಂದಲ್ಲ. ನಾನು ಹೊರಟೆ, ಅದು ಏನಾದರೂ ಆಗಲಿ ನಾನು ಹೋಗ್ತೀನಿ ಅಂತ. ವಿಜಯನಗರದಿಂದ ಬನಶಂಕರಿಗೆ ಬಂದೆ. ಅವತ್ತು ಅಗ್ನಿ ಪರೀಕ್ಷೆ ನನಗೆ. ಮಳೆ ಇನ್ನೂ ಜಾಸ್ತಿ ಆಯಿತು. ಆಯ್ಕಲ್ ಮಳೆ ಗೊತ್ತಲ್ಲ, ಆಯ್ಕಲ್ ಮಳೆ ಅಂದರೆ ಆನೇಕಲ್ಲ. ಹಾಂ, ಆ ಒಂದು ಮಳೆ ಬೀಳ್ತಾ ಇದೆ, ಬುಲೆಟ್ ಥರ ನನಗೆ ಬಾಡಿ ಹೊಡಿತಾ ಇದೆ. ಆದರೂ ನಿಂತ್ಕೊಳ್ತಾ ಇಲ್ಲ. ಅದೇನಾದರೂ ಆಗಲಿ ನಾನು ಹೋಗ್ಬೇಕಲ್ಲಿ. ನನಗೆ ಗೊತ್ತು, ಇಷ್ಟು ನಾನು ಕಷ್ಟಪಟ್ಟು ಅಲ್ಲಿಗೆ ಹೋಗ್ತೀನಲ್ಲ, ಅಕ್ಕಪಕ್ಕ ಕ್ರಾಸ್ನವರೇ ಬರಲ್ಲ ಅಂತ ನನಗೆ ಗೊತ್ತು. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು. ಅಲ್ಲಿರೋರೇ ಬರಲ್ಲ. ಯಾಕೆ ಎಕ್ಸ್ಕ್ಯೂಸು? ಸರ್ ಮಳೆ ಬರ್ತಿತ್ತು ಸರ್, ನೋಡಿ ಮಳೆ ಬರ್ತಾ ಇದೆ ಅಂತ ಅಂಗಡಿನ ಕ್ಲೋಸ್ ಮಾಡಲ್ಲ. ಮಳೆ ಬರ್ತಿದೆ ಅಂತ ಡ್ಯೂಟಿ ಲೀವ್ ಹಾಕಲ್ಲ. ಮಳೆ ಬರ್ತಿದೆ ಅಂತ ಸ್ಕೂಲಿಗೆ ಹೋದರೂ ಬಿಡಲ್ಲ, ಕಾಲೇಜಿಗೆ ಹೋದರೂ ಬಿಡಲ್ಲ. ಆದರೆ ಮಳೆ ಬರ್ತಿದ್ರೆ ಓದಿಕೆ ಮಾತ್ರ ಬರಲ್ಲ. ಆದರೆ ನನ್ನ ಸಂಕಲ್ಪ, ನಾನು ಹೋಗಬೇಕು ಅಂತ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಮಳೆ, ಇನ್ನೂ ಜಾಸ್ತಿ ಆಗುತ್ತೆ ಮಳೆ. ನನ್ನ ಗಾಡಿ ಬೀಳ್ತಾ ಇದೆ. ಪಕ್ಕದಲ್ಲಿರೋ ಬಸ್ದವರು ಕೆಸರನ್ನ ಎರಚ್ಕೊಂಡು ಹೋಗ್ತಾ ಇದ್ದಾರೆ. ಕಂಪ್ಲೀಟ್ಲಿ ಒದ್ದೆ ಆಗಿದ್ದೀನಿ, ಕೆಸರಲ್ಲಿ ಬಿದ್ದೋಂಥರ ಆಗಿದ್ದೀನಿ. ಗಾಡಿ ಬೀಳ್ತಾ ಇದೆ, ರೋಡ್ ಕಾಣ್ತಾ ಇಲ್ಲ, ನೀರು ಹರಿತಾ ಇದೆ ಜೋರಾಗಿ. ಆಗ ಸ್ವಾಮಿ ವಿವೇಕಾನಂದರ ವಾಣಿ ನೆನಪಿ ಬಂತು. ಮೋಟಿವೇಶನ್ ಕೊಡೋದು ಭಾಳ ಈಸಿ. ಮೋಟಿವೇಶನ್ ಕೊಡ್ತಾ ಇರ್ತೀನಿ ನಾನು ಟ್ರೈನಿಂಗಲ್ಲಿ. ಏನಂತ? ಆಕಾಶವೇ ಗಳಚಿ ಬೀಳಲಿ, ಭೂಮಿ ಒಡೆದು ಚೂರು ಚೂರಾಗಲಿ, ಸಮುದ್ರಗಳು ಉಕ್ಕಿ ಹರಿಯಲಿ, ಗುರಿ ಕಡೆಗೆ ನಿನ್ನ ಗಮನ ಮಾತ್ರ ನಿಲ್ಲದೆ ಸಾಗಲಿ. ವಾವ್, ಎಷ್ಟು ಚೆನ್ನಾಗಿದೆ. ಆದರೆ ಅವತ್ತು ಅಳವಡಿಸ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಕ್ತು. ಇದನ್ನ ಬರೀ ಮೋಟಿವೇಶನ್ ಮಾಡೋದಲ್ಲ, ಇದನ್ನ ಅಳವಡಿಸ್ಕೋಬೇಕು. ಆಕಾಶ ಕಳಿಸ್ಬಿಟ್ಟಿಲ್ಲ, ಮಳೆ ಬರ್ತಾ ಇದೆ, ಭೂಮಿ ಏನು ಚೂರು ಚೂರು ಆಗಿಲ್ಲ. ಓಕೆ, ಗುಂಡಿಗಳಿದೆ, ಪರವಾಗಿಲ್ಲ, ಭೂಕಂಪ ಏನು ಆಗಿಲ್ಲ, ಸಮುದ್ರ ಉಕ್ಕಿ ಹರಿತಾ ಇಲ್ಲ, ನೀರು ಹಕ್ಕಿ ಉಕ್ಕಿ ಹರಿತಾ ಇದೆ, ಕೆರೆ ಉಕ್ಕಿ ಹರಿತಾ ಇದೆ. ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅಂದ್ಕೊಂಡು ಅಲ್ಲಿಗೆ ಹೋದೆ. ಅರ್ಧ ಗಂಟೆ ಲೇಟಾಗಿ ಹೋದೆ. 1 ಅವರ್ ಬೇಕಾಗಿತ್ತು, ಅರ್ಧ ಗಂಟೆ ಲೇಟ್ ಆಯಿತು. ಅಲ್ಲಿಗೆ ಹೋಗಿದ್ದೀನಿ. ಅವನು ಓಂಕಾರ್ಗೆ ಅವನಿಗೆ ನಂಬಿಕೆನೇ ನಾನು ಬರ್ತೀನಿ ಅಂತೇಳಿ ಆರಾಮಾಗಿ ಪಕೋಡ ತಿನ್ಕೊಂಡು ಟಿವಿ ನೋಡ್ತಾ ಕೂತ್ಕೊಂಡವ್ರೆ. ನಾನು ಹೋಗಿ ಡೋರ್ ಲಾಕ್ ಮಾಡಿದೆ, ಡೋರ್ ಓಪನ್ ಮಾಡ್ದ. ನಾನು ನೆನ್ಕೊಂಡು ಬಂದಿದ್ದೀನಿ, ಹೊರಗಡೆ ಇದ್ದಾರೆ. ಅವ್ನು ನನ್ನ ನೋಡಿ ನಡುತ್ತಾ ಇದ್ದಾನೆ. ಬಂದ್ಬಿಟ್ಟ ನೀವು ಸಾರ್ ನೀವು ಬರ್ತೀರಾ ಅಂತ ಅಂದ್ಕೊಂಡೇ ಇಲ್ಲ ಸರ್. ಇನ್ನೂ ನನ್ನ ಬಟ್ಟೆ ಎಲ್ಲ ಮಧ್ಯ ಆಗಿದೆ. ಹೋಗ್ಬಿಟ್ಟು ಅವನ ಹತ್ರ ಒಂದು ಲುಂಗಿ ಇಸ್ಕೊಂಡೆ, ಅವನಿಗೆ ಒಂದು ಟಿ ಶರ್ಟ್ ಇಸ್ಕೊಂಡೆ. ಓಂಕಾರ್ ನಾನು ರೆಡಿ ಟ್ರೈನಿಂಗ್ ಕೊಡೋಕ್ಕೆ ಅಂತಂದೆ. ಅವಾಗ ಬಡಬಡಾಯಿಸ್ತಾ ಇದ್ದಾನೆ, ಕಾಲು ಹೊಡಿತಾ ಇದ್ದಾನೆ. ಆಗ ಕಾಲು ಹೊಡಿತಾ ಇದ್ದಾನೆ. ಬರ್ರು ಮರ್ಯಾದೆ ಪ್ರಶ್ನೆ ಬಂದರು. 42 ಕಿಲೋಮೀಟರ್ ನಮ್ಮ ಗುರುಗಳು ಬಂದಿದ್ದಾರೆ, ನೀವು ಪಕ್ಕದ ಕ್ರಾಸ್ ಮಾಡಿ ಬಂದಿಲ್ಲ, ಮರ್ಯಾದೆ ಪ್ರಶ್ನೆ ಬರಪ್ಪ, ಪ್ಲೀಸ್ ಬರಪ್ಪ. ಇನ್ನೊಂದು ರೂಮಿಗೆ ಹೋಗಿ ಗೋಬರಿತಾ ಇದ್ದಾನೆ, ಮರ್ಯಾದೆ ಪ್ರಶ್ನೆ ಬರಪ್ಪ ಅಂತೇಳಿ. ಒಂದು 10 ಕಾಲ್ ಮಾಡ್ದ, ಒಂದು 3-4 ಜನ ಬಂದರು, ಕುತ್ಕೊಂಡ್ರು. ಅವತ್ತು ನಾನು ಕಮಿಟ್ಮೆಂಟ್ ಅಂದ್ರೆ ಏನು ಅಂತೇಳಿ ಥಿಯರಿ ಮುಖಾಂತರ ಅರ್ಥ ಮಾಡಿಸೋ ಅವಶ್ಯಕತೆ ಇದ್ದಿಲ್ಲ. ಪ್ರಾಕ್ಟಿಕಲ್ ನಾನೇ ಕಮಿಟ್ಮೆಂಟ್ ಆಗಿದ್ದೇನೆ. ಇದು ಒಂದು ಸ್ಯಾಂಪಲ್. ಓಕೆ, ಹಾಗಾಗಿ ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ನನ್ನ ಫ್ಯೂಚರಿಗೋಸ್ಕರ ಈಗ ಕಮಿಟ್ಮೆಂಟ್ ಕೊಡಬೇಕು. ಫ್ಯೂಚರ್ ಇಸ್ ಬ್ರೈಟ್. ಕಷ್ಟ ಎಲ್ಲ ಕಡೆನೂ ಇದೆ. ಮೋದಿ ಕೇರ್ ಕಷ್ಟ ಅಂತ ಹೇಳ್ತಾರೆ. ಹಾಗಿದ್ರೆ ಹೊರಗಡೆ ನೌಕರಿನಲ್ಲಿ ಕಷ್ಟ ಇಲ್ವಾ? ಥ್ಯಾಂಕ್ ಯು ರಶ್ಮಿ ಮೇಡಮ್, ಒಳ್ಳೆ ಪಾಯಿಂಟ್. ಅಂದ್ರೆ 3 ವರ್ಷವರೆಗೂ ಅವ್ರ ಕಮಿಟ್ಮೆಂಟ್ ವೀಕ್ ಇತ್ತು. ಈಗಲೂ ಆ ಟೀಮ್ ಇದೆ. ಈಗ 100 ಜನ ಲೀಡರ್ ಇದ್ದಾರೆ ಆ ಟೀಮಲ್ಲಿ. ಕಾರು ತಗೊಂಡಿದ್ದಾರೆ, ಲಕ್ಷಾಧಿಪತಿಗಳು ಸೃಷ್ಟಿಯಾಗಿದ್ದಾರೆ ಆ ಟೀಮಲ್ಲಿ. ನೋಡಿ, ನಾನು ಇನ್ಕಂಪ್ಲೀಟ್ ಮಾಡಿದ್ದಾನೆ, ಮೇಡಮ್ ಕಂಪ್ಲೀಟ್ ಮಾಡಿದ್ರು. ಹಳಬರಿಗೆಲ್ಲ ಗೊತ್ತಿದ್ದು. ಅದೇ ಡೈಮಂಡ್ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೆ ಅಂತ. ಖಂಡಿತ ಈ ಥರ ಯಾವುದೇ ಕಾರಣಕ್ಕೂ ಕೂಡ ನಾವು ವೀಕ್ ಆಗೋದಲ್ಲ, ಸ್ಟ್ರಾಂಗ್ ಆಗಬೇಕು. ಓಕೆ, ಸೊ ಕುಂಟ ನೆಪಗಳನ್ನು ಬಿಟ್ಟಾಕಬೇಕು, ನೆಪಗಳನ್ನು ಸುಟ್ಟಾಕಬೇಕು. ನೆಪಗಳಿಂದ ಸಾಮ್ರಾಜ್ಯ ಕಟ್ಟಲಾಗುವುದಿಲ್ಲ. ಯಾರೆಲ್ಲ ಜೀವನದಲ್ಲಿ ಗೆದ್ದಿದ್ದಾರೆ, ಬೆಳೆದಿದ್ದಾರೆ, ಸಾಧನೆ ಮಾಡಿದ್ದಾರೆ, ಯಾವುದೇ ಕ್ಷೇತ್ರ ಆಗಿರ್ಬೋದು, ನೋವು, ಸಂಕಟ, ಅಡ್ಡಿ ಆತಂಕ, ಕಷ್ಟಗಳನ್ನು ಎದುರಿಸಿದರು. ಆ ಕಷ್ಟನ ಎದುರಿಸಿ ಅವರು ಮೇಲೆ ಬೆಳೆದಿದ್ದಾರೆ. ಯಾರಿಗೆ ಜಾಸ್ತಿ ನೋವು, ಪೇಯ್ನು, ಅವ್ರಿಗೆ ಗೇನ್ ಜಾಸ್ತಿ. ಜಾಸ್ತಿ ಕಷ್ಟ, ಜಾಸ್ತಿ ನೋವು ಉಳಿಬೇಕು ಅವರು. ಅಂಬೇಡ್ಕರ್
ಎಷ್ಟು ಕಷ್ಟ ಅಂಬೇಡ್ಕರ್ ಅವರಿಗೆ. ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷಾಂತರ ಕಷ್ಟ ಬರುತ್ತೆ ಅವ್ರ ಜೀವನದಲ್ಲಿ. ಆದರೆ ಕೈ ಚೆಲ್ಲಲ್ಲ, ಬಿಟ್ಕೊಡಲ್ಲ, ನಿಂತ್ಕೋತಾರೆ. ಎಷ್ಟು ಸಮಸ್ಯೆಗಳು, ಅಡ್ಡಿ ಆತಂಕ ಬರುತ್ತೆ. ಎಲ್ಲರೂ ತುಳಿತಾರೆ, ಎಲ್ಲರೂ ಮಳೆ ಮಾಡಕ್ಕೆ ಬರ್ತಾರೆ, ಸ್ಕೂಲಿಗೆ ಫೀಸ್ ಕಟ್ಟಕ್ಕೆ ಬಿಡಲ್ಲ, ಎಕ್ಸಾಮ್ ಬರಲಿಕ್ಕೆ ಬಿಡಲ್ಲ, ಮನೆ ಒಳಗಡೆ ಹಾಕಿ ಸುಟ್ಟಾಕಕ್ಕೆ ಹೋಗ್ತಾರೆ. ನೀವು ಓದ್ತಾ ಇರೋ ಬುಕ್ಕಿಗೆ ಸಿಮೆಣ್ಣೆ ಹಾಕಿ ಬೆಂಕಿ ಹಚ್ತಾರೆ, ಸಿಕ್ಸಿ ಕಡೆ ಹೊಡಿತಾರೆ, ನೀರು ಕುಡಿಯೋಕ್ಕೆ ಬಿಡಲ್ಲ, ಊಟ ಮಾಡೋಕ್ಕೆ ಬಿಡಲ್ಲ. ಈ ಥರ ಲಕ್ಷಾಂತರ ಕಷ್ಟ ಬರುತ್ತೆ. ಆದರೂ ಕೂಡ ಕಷ್ಟಕ್ಕೆ ಅವ್ರು ಎದುರಲ್ಲ. ಅವ್ರಿಗೆ ದುಡ್ಡಿರಲ್ಲ, ಸಣ್ಣ ಪುಟ್ಟ ದುಡ್ಡಿದ್ದನ್ನು ಫೀಸ್ ಕಟ್ತಾರೆ, ಫೀಸ್ ಕಟ್ಟಿ ಎಕ್ಸಾಮ್ ಬರೀಬೇಕು ಅಂತ ಹೋಗ್ತಾರೆ. ಆದರೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ, ಅಷ್ಟು ವಿಲನ್ಗಳು ಅಡ್ಡ ಬರ್ತಾರೆ. ನೆಕ್ಸ್ಟು ಒಂದು ಸಲ 2 ಸಲ ದೊಡ್ಡ ರಾಜ ಮಹಾರಾಜರು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಡಿಸೈಡ್ ಆಗುತ್ತೆ. ಓದಲಿಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತೇಳಿ. ಇಂಡಿಯಾದಲ್ಲಿ ಒಂದು ಓದು, ಇನ್ನೊಂದು ಲಂಡನ್ನಲ್ಲಿ ಓದು. ಆ ಓದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸ್ಕಾಲರ್ಶಿಪ್ ಬೇಕಾಗಿರುತ್ತೆ. ರಾಜ ಮಹಾರಾಜರು ಸ್ಕಾಲರ್ಶಿಪ್ ಕೊಡ್ತಾರೆ, ಆದರೆ ಎಕ್ಸಾಮ್ ಪಾಸ್ ಮಾಡಬೇಕು. ಬೇರೆಯವರು ಆ ಎಕ್ಸಾಮನ್ನು 2 ವರ್ಷದಲ್ಲಿ ಓದ್ತಾರೆ. ಆ ಸಿಲೆಬಸ್ಸನ್ನು ಅಂಬೇಡ್ಕರ್ ಅವರು 4 ದಿನದಲ್ಲಿ ಓದ್ತಾರೆ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಟಾಯ್ಲೆಟಿಗೆ ಹೋಗಲ್ಲ, 4 ದಿನ ಹಗಲು ರಾತ್ರಿ ಓದ್ತಾರೆ. ಏನಕ್ಕೆ ಅಂದರೆ ಆ ಸ್ಟೈಫಂಡು ಆಗಿನ ಕಾಲದಲ್ಲಿ 130 ರೂಪಾಯಿ. ಆಗ ಭಾಳ ಬೆಲೆ ಇದೆ ಅದಕ್ಕೆ. ಅದು ತಗೋಬೇಕು ಅಂತೇಳಿ 4 ದಿನ ಊಟ ನಿದ್ದೆ ಬಿಟ್ಟು ಓದಿ ಪಾಸ್ ಮಾಡ್ತಾರೆ. ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತೆ ಆ ಯೂನಿವರ್ಸಿಟಿಗೆ ಸೇರ್ತಾರೆ. ಅದೇ ಥರ ಲಂಡನ್ಗೆ ಹೋಗ್ಲಿಕ್ಕೆ ದುಡ್ಡು ಬೇಕಾಗಿರುತ್ತೆ. ಮತ್ತೊಬ್ಬ ರಾಜ ಹೇಳ್ತಾರೆ, ನಾನು ಕೊಡ್ತೀನಿ, ಎಕ್ಸಾಮ್ ಪಾಸ್ ಮಾಡೋದು. ಮತ್ತೆ 5 ದಿನ ಊಟ ನಿದ್ದೆ ಬಿಟ್ಟು ಓದಿ 2 ವರ್ಷ ಓದಿರೋರು ಫೇಲ್ ಆಗ್ತಾರೆ. 5 ದಿನದಲ್ಲಿ ಓದಿ ರ್ಯಾಂಕ್ ಬಂದು ಸ್ಕಾಲರ್ಶಿಪ್ ತಗೊಂಡು ಲಂಡನ್ಗೆ ಹೋಗ್ತಾರೆ, ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ. ಅಮೆರಿಕಾದ ಒಂದು ಯೂನಿವರ್ಸಿಟಿ, ಹೆಸರು ನೆನಪಿಲ್ಲ ನನಗೆ, 800 ವರ್ಷ ಇತಿಹಾಸ ಇದೆ ಆ ಯೂನಿವರ್ಸಿಟಿಗೆ. ಆ ಯೂನಿವರ್ಸಿಟಿನಲ್ಲಿ ಲಕ್ಷಾಂತರ ಸ್ಟೂಡೆಂಟ್ ಬಂದು ಹೋಗಿದ್ದಾರೆ. ಲಕ್ಷಾಂತರ ಸ್ಟೂಡೆಂಟು ವಿಜ್ಞಾನಿಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ, ನೋಬೆಲ್ ಅವಾರ್ಡ್ ತಗೊಂಡಿದ್ದಾರೆ. ಅದರಲ್ಲಿ ಲಕ್ಷಾಂತರ ಸ್ಟೂಡೆಂಟಲ್ಲಿ 5 ಜನ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ಹುಡುಕ್ತಾರೆ. 5 ಜನ ಅತ್ಯುತ್ತಮ ವಿದ್ಯಾರ್ಥಿಗಳು ಇಡೀ ಪ್ರಪಂಚಕ್ಕೆ ಯಾರು ಕಾಣಿಕೆ ಕೊಟ್ಟಿದ್ದಾರೆ, ಅತಿ ದೊಡ್ಡ ಕಾಣಿಕೆ ಕೊಟ್ಟಿದ್ದಾರೆ ಅಂತೇಳಿ. ಅದರಲ್ಲಿ 35 ಡಿಗ್ರಿ ಪಾಸ್ ಮಾಡಿ, 35 ಡಬಲ್ ಡಿಗ್ರಿ, 35 PhD ಮುಗಿಸಿ, ಅವರ 5 ಜನ ಟಾಪ್ ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಒಬ್ರು. ನಮ್ಮ ದೇಶದ ಸಂವಿಧಾನ ಬರೀತಾರೆ, ನಮ್ಮ ದೇಶದಲ್ಲಿ ಅಸಮಾನತೆಯನ್ನು ತೋರಿಸ್ತಾರೆ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಅಸ್ಪೃಶ್ಯತೆಯನ್ನು ದೂರ ಮಾಡ್ತಾರೆ. ಅದು ಎಷ್ಟು ಪ್ರಚಂಡವಾದ ಸಾಧನೆ ಮಾಡಿದ್ರು. ಅವ್ರಿಗೆ ಕಷ್ಟ ಇದ್ದಿಲ್ವಾ, ಅವ್ರಿಗೆ ನೋವಿದ್ದಿಲ್ವಾ, ಸಂಕಟ ಇದ್ದಿಲ್ವಾ? ಯೋಚನೆ ಮಾಡಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಇಂಡಸ್ಟ್ರಿನ ಗೆಲ್ಲಿಸಬೇಕಾಗಿದೆ. ಡೈರೆಕ್ಟ್ ಸೆಲ್ಲಿಂಗ್ ಇದೆಯಲ್ಲ, ಈ ಇಂಡಸ್ಟ್ರಿಗೆ ಹೊರಗಡೆ ಜನ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಹೊರಗಡೆ ಜನ ಕಾಲಿಡ್ತಾ ಇದ್ದಾರೆ, ಈ ಇಂಡಸ್ಟ್ರಿನ ತಿರಸ್ಕಾರ ಕಾಣ್ತಾ ಇದ್ದಾರೆ. ಒಂದು ಕಾಲದಲ್ಲಿ 1983 ವರ್ಲ್ಡ್ ಕಪ್ ಇಂಡಿಯಾ ಕ್ರಿಕೆಟಲ್ಲಿ ಗೆಲ್ಲೋವರೆಗೂ ಕ್ರಿಕೆಟಿಗೆ ಏನೂ ಮರ್ಯಾದೆ ಇರಲಿಲ್ಲ. ಕ್ರಿಕೆಟಲ್ಲಿ ಅವ್ರನ್ನ ಲಂಡನ್ನಿಗೆ ಕಳಿಸ್ಲಿಕ್ಕೆ ಫ್ಲೈಟ್ ಟಿಕೆಟ್ಗೆ ದುಡ್ಡಿದ್ದಿಲ್ಲಂತೆ. ಫ್ಲೈಟ್ ಟಿಕೆಟ್ಗೆ ದುಡ್ಡಿದ್ದಿಲ್ಲ. ಅವ್ರು ಯಾರು ಸೆಲೆಬ್ರಿಟಿಗಳಾಗಿರಲಿಲ್ಲ. ಇಂಡಿಯಾದಲ್ಲಿ ಕ್ರಿಕೆಟ್ ಅಂದರೆ ಅಷ್ಟು ಹುಚ್ಚಿರಲಿಲ್ಲ. ಇವರು ಹೋಗಿದ್ದು ಟೈಮ್ ಪಾಸಿಗೋಸ್ಕರ. ಆದರೆ ಕಪಿಲ್ ದೇವ್ ಒಬ್ಬರಿಗೆ ನಂಬಿಕೆ ಇತ್ತು. ಕಪಿಲ್ ದೇವ್ ನಂಬಿಕೆ ಇತ್ತು, ನಾನು ಗ್ಯಾರಂಟಿ ವರ್ಲ್ಡ್ ಕಪ್ ಅನ್ನು ನಮ್ಮ ದೇಶಕ್ಕೆ ಗೆಲ್ಲಿಸ್ತೀನಿ ಅಂತೇಳಿ. ಉಳಿದವರೆಲ್ಲ ತಮಾಷೆ ಮಾಡ್ತಾ ಇದ್ರು. ಅಮಾರ ಕ್ಯಾಪ್ಟನ್ ಪಾಗಲ್ ಹೇ ಅಂತಿದ್ರು. ನಮ್ಮ ನಾಯಕ ಹುಚ್ಚ ಇದ್ದಾನೆ, ನಾವು ಒಂದು ಮ್ಯಾಚ್ ಗೆಲ್ಲಕ್ಕಾಗಲ್ಲ ವರ್ಲ್ಡ್ ಕಪ್ ಅಲ್ಲಿ. ನಮ್ಮ ನಾಯಕ ಹೇಳ್ತಾ ಇದ್ದಾರೆ ಕಪಿಲ್ ದೇವ್, ನಾವು ವರ್ಲ್ಡ್ ಕಪ್ ವಿನ್ ಆಗ್ತೀವಂತ. ಸ್ವತಃ ಪ್ಲೇಯರ್ಗೆ ನಂಬಿಕೆ ಇದ್ದಿಲ್ಲ, ಆದರೆ ಕಪಿಲ್ ದೇವ್ ಅವ್ರಿಗೆ ನಂಬಿಕೆ ಇತ್ತು, ಅವ್ರ ತಾಯಿಗೆ ನಂಬಿಕೆ ಇತ್ತು. ಅವ್ರ ತಾಯಿ ಪ್ರೋತ್ಸಾಹ ನೀಡ್ತಾರೆ, ಬೇಟಾ ಜೀತ್ ಕೆ आओ, वर्ल्ड कप हमारा है, कुछ भी हो जाए लड़ाई करना है, संघर्ष करना है, जीत के आओ. ಆ ಥರ ಶಕ್ತಿ ತುಂಬ್ತಾರೆ. ಓಕೆ, ತುಂಬ ಕಷ್ಟ ಆಗುತ್ತೆ. ಇಂಗ್ಲೆಂಡು, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ದೈತ್ಯರು. ಅವ್ರು ವೆಸ್ಟ್ ಇಂಡೀಸ್ನವ್ರು ಹಾಕೋ ಬಾಲ್ ಅಲ್ಲ, ಬಾಂಬರು. ಅಂಥವ್ರ ವಿರುದ್ಧ ನಿಂತ್ಕೋತಾರೆ. 1-2 ಮ್ಯಾಚ್ ಸೋಲ್ತಾರೆ, ಇನ್ನೊಂದು 2 ಮ್ಯಾಚ್ ಗೆಲ್ತಾರೆ. ಕ್ರೂಷಿಯಲ್ ಮ್ಯಾಚು ಜಿಂಬಾಬ್ವೆ ವಿರುದ್ಧ. ಆ ಮ್ಯಾಚ್ ಇಂಡಿಯಾ ಗೆಲ್ಲೇಬೇಕು. ಆ ಮ್ಯಾಚ್ ಸೋತ್ರೆ ಮನೆ ಬರಬೇಕು. ಸೆಮಿಫೈನಲು ಇಲ್ಲ, ಫೈನಲು ಇಲ್ಲ, ಕಪ್ಪು ಇಲ್ಲ, ಚಿಪ್ಪು. ಓಕೆ, ಆ ಮ್ಯಾಚನ್ನು ಫಸ್ಟು ಇಂಡಿಯಾದವ್ರು ಬ್ಯಾಟಿಂಗ್ ಹೋಗ್ತಾರೆ. 17 ರನ್ನಿಗೆ 5 ವಿಕೆಟ್ ಡೌನು. ಕಪಿಲ್ ದೇವ್ ಸ್ನಾನ ಮಾಡಬೇಕು, ಶವರ್ ತಗೋಬೇಕು, ಎಂಜಾಯ್ ಮಾಡಬೇಕು ಅಂತ ಹೋಗ್ತಾರೆ.
ಸ್ನಾನ ಮುಗಿದಿಲ್ಲ 5 ವಿಕೆಟ್ ಡೌನ್. ಕಪಿಲ್ ದೇವ್ ಗೊತ್ತೇ ಇಲ್ಲ. ಹೊರಗಡೆ ಬಂದು ಡೋರ್ ಹೊಡಿತಾ ಇದ್ದಾರೆ, ಕಪಿಲ್ ಪಾಜಿ ಬಾ ರಾಜಾವ್. ಅವ್ರು ಸಿಟ್ಟು ಬರ್ತದೆ, ಲೋ ಬಿಡಿರೋದು ನೆಮ್ಮದಿನ ಸ್ನಾನ ಮಾಡಕ್ಕೆ, ಯಾಕೆ ಪಾಡೋದಿರ್ತಾ ಇದ್ದೀರಾ, ನಾನು 6ನೇ ವಿಕೆಟ್ ಹೋಗ್ಬೇಕಾಗಿರೋದು. ಅವ್ರು ಡೋರ್ ಮಾಡ್ತಾರೆ, ಪಾಜಿ ಕ್ಯಾ ಹೋ ಗಯಾ, ಸ್ಕೋರ್ ಕ್ಯಾ ಹೈ, 4 ವಿಕೆಟ್ ಡೌನ್. ಬಟ್ಟೆ ಹಾಕೊಳ್ಳೋದಕ್ಕೆ ಇನ್ನೊಂದು ವಿಕೆಟ್ ಡೌನ್. ಓಕೆ, ಬ್ಯಾಟ್ ಹೊತ್ಕೊಂಡು ಹೋಗ್ತಾರೆ, ಡಿಸೈಡ್ ಮಾಡಿದ್ದಾರೆ, ಯಾರೂ ನಿಂತಿಲ್ಲ. ಪಿಚ್ಚು ಟಫ್ ಇದೆ, ಬೌಲರ್ಸ್ ಪಿಚ್ಚು, ಬಾಲಿಗೆ ಬರ್ತಾ ಇಲ್ಲ, ಆ ಬ್ಯಾಟಿಗೆ ಬಾಲ್ ಬರ್ತಾ ಇಲ್ಲ, ನಾವು ಸೋಲೋದು ಗ್ಯಾರಂಟಿ. ಎಲ್ಲರೂ ಅಂದ್ಕೊಂಡಿದ್ದಾರೆ 40 ರನ್ನಿಗೆ ಆಲ್ಔಟ್ ಇಂಡಿಯಾ ಮನೆಗೆ. ಆದರೆ ಡಿಸೈಡ್ ಮಾಡ್ತಾರೆ ಕಪಿಲ್ ದೇವ್, ಏನಾದರೂ ಆಗಲಿ ನಾನು ಗೆಲ್ಲಿಸಲೇಬೇಕು. ಎದುರುಗಡೆ ಸೈಯದ್ ಕಿರ್ಮಾನಿ ಭರವಸೆ ಕೊಡ್ತಾರೆ, ನೀನು ಹೊಡೆದೇ ಇದ್ರೂ ಪರವಾಗಿಲ್ಲ, ಅವರಲ್ಲಿ ನಿಂತ್ಕೊಂಡಿದ್ದು, ನಾನು ಹೊಡಿತಿದ್ದು 4-6, ನೀನು ಔಟ್ ಆಗಬೇಡ. ನೀನು ಔಟ್ ಆದರೆ ಬಂದವರೆಲ್ಲ ಔಟ್ ಆಗ್ತಾರೆ, ನೀನು ನಿಂತ್ಕೋ ಸಾಕು. ಅದೇನೇ ಆಗಲಿ ನಮ್ಮ ದೇಶ ಕೊಡೋಂಗಿಲ್ಲ, ಈ ಮ್ಯಾಚ್ ಗೆಲ್ಲಲೇಬೇಕು. ಈ ಮ್ಯಾಚ್ ಗೆದ್ರೇ ನಾವು ಸೆಮಿಫೈನಲ್ ಬರೋದು. ಅಲ್ಲಿಂದ ನಾವು ಅಲ್ಲಿಗೆ ಗೆಲ್ತೀವಿ, ಅಲ್ಲಿ ಟೈಮ್ ಇದೆ. ಆದರೆ ಈ ಮ್ಯಾಚ್ ಮಾತ್ರ ಗೆಲ್ಲಲೇಬೇಕು ಅಂತೇಳಿ 17 ರನ್ನಿಗೆ 5 ವಿಕೆಟ್ ಅಂಥ ಮ್ಯಾಚನ್ನು ಆಡಿ ಕಪಿಲ್ ದೇವ್ 175 ನಾಟ್ ಔಟ್ ಆಗ್ತಾರೆ, 285 ರನ್ ಹೊಡಿತಾರೆ. ಅವ್ರನ್ನ 200 ರನ್ನಿಗೆ ಆಲ್ಔಟ್ ಮಾಡಿ ಆ ಜಿಂಬಾಬ್ವೆ ವಿರುದ್ಧ ಮ್ಯಾಚನ್ನು ಗೆದ್ದು ಸೆಮಿಫೈನಲ್ ಹೋಗ್ತಾರೆ. ಮತ್ತೆ ಅಲ್ಲಿ ಕೂಡ ಇಂಗ್ಲೆಂಡ್ ಮೇಲೆ ಗೆಲ್ತಾರೆ, ಫೈನಲ್ಗೆ ಹೋಗ್ತಾರೆ. ಫೈನಲ್ಗೆ ಹೋದಾಗ ಅನ್ಕೋತಾರೆ ಹೆಂಗೋ ಕುಲ್ಡಾ ಮೀಡಿ ಗೆದ್ದುಬಿಟ್ಟಿದ್ದಾರೆ ಇಂಡಿಯಾದವರು, ವೆಸ್ಟ್ ಇಂಡೀಸ್ನವ್ರ ಹತ್ರ ಆಟ ಆಡ್ಬೇಕೀಗ ಫೈನಲ್ಲು, ನಾಯಿ ಹೊಡೆದು ಹೊಡಿತಾರೆ ವೆಸ್ಟ್ ಇಂಡೀಸ್ನವ್ರು ಅಂತ ಅನ್ಕೋತಾರೆ. ವಿವಿಯನ್ ರಿಚರ್ಡ್ಸ್ ಒಬ್ಬರೇ ಸಾಕು, 1 ಗಂಟೆದಲ್ಲಿ ಮ್ಯಾಚ್ ಫಿನಿಶ್ ಆಗುತ್ತೆ ಅನ್ಕೋತಾರೆ. ಹೌದು. ಓಕೆ, ಫಸ್ಟು ಇನ್ನಿಂಗ್ಸ್ 60 ಓವರ್ ಮ್ಯಾಚು, 173 ಇಂಡಿಯಾ ಆಲ್ಔಟ್. ಆಫ್ ಮಾಡಿ, ದಯವಿಟ್ಟು ಕಟ್ ಮಾಡಿ, ಮೊಬೈಲ್ ಕಟ್ ಮಾಡಿ. ಆ ಮ್ಯಾಚು 173ಕ್ಕೆ ಔಟ್ ಆಗಿದ್ದಾರೆ ಇಂಡಿಯಾದವರು. ಫೈನಲ್ ಮ್ಯಾಚು 60 ಓವರ್ ಮ್ಯಾಚ್, ಅದು ಓವರಿಗೆ 3 ಸಾಕಷ್ಟೇ, ಓವರಿಗೆ 3 ಸಾಕು ಗೆಲ್ತಾರೆ ವೆಸ್ಟ್ ಇಂಡೀಸ್ನವರು. ದೈತ್ಯರಿದ್ದಾರೆ, ವಿವಿಯನ್ ರಿಚರ್ಡ್ಸು, ಇದು ದೊಡ್ಡ ಮಹಾನ್. ಓಕೆ, ಡೆಸ್ಮಂಡ್ ಏನ್ಸ್, ಗ್ರೀನಿಚ್, ಈ ಥರ ದಿಗ್ಗಜರು ಆಟಗಾರಿದ್ದಾರೆ. 10-15 ಓವರಲ್ಲಿ ಆಟ ಆಡ್ಕೊಂಡು ಗೆದ್ಕೊಂಡ್ಬಿಡ್ತಾರೆ ವೆಸ್ಟ್ ಇಂಡೀಸ್ನವರು. ಇಂಡಿಯಾದವರು ಮತ್ತೂ ಕೂಡ ಫೈನಲಲ್ಲಿ ಗೆಲ್ಲಲ್ಲ ಅಂತ ಅನ್ಕೋತಾರೆ. ಆದರೆ ವಿವಿಯನ್ ರಿಚರ್ಡ್ಸ್ ಬಂದು ಟಕ್ಕ 5, 6, 7, 8 ಬೌಂಡ್ರಿ ಹೊಡಿತಾನೆ. ಓಕೆ, ಇನ್ನೊಂದು ಬೇರೆ ಹೊಡಿತಾನೆ. 30 ಮೀಟರ್ ಹಿಂದೆ ಓಡಿ ಹೋಗಿ ಕಪಿಲ್ ದೇವ್ ಕ್ಯಾಚ್ ಹಿಡಿತಾರೆ. ಹಿಡಿದದ್ದು ಕ್ಯಾಚ್ ಅಲ್ಲ, ಅದೇ ವರ್ಲ್ಡ್ ಕಪ್ ಕೈ ಸಿಕ್ತು. ಪವಾಡ ಆಗೋಯ್ತು ನೋಡಿ. ವರ್ಲ್ಡ್ ಕಪ್ ವಿನ್ ಆದ್ರು. ಅಲ್ಲಿ ICC ಬೋರ್ಡಲ್ಲಿ ದುಡ್ಡೆಷ್ಟಿದೆ ಅಂತ ನೋಡಿದ್ರೆ ಅವ್ರಿಗೆಲ್ಲ ಬಹುಮಾನ ಕೊಡ್ಬೇಕಲ್ಲ, ಮನೆ ಕೊಟ್ಟರಲ್ಲ, 125 ಕೋಟಿ ಬಹುಮಾನ ಕೊಟ್ಟರು ಮನೆ. ಆಗ ಕೊಡಕ್ಕೆ ಬರೀ ಒಬ್ರಿಗೆ 25,000 ಕೊಡೋ ಶ್ವಾಸ ದುಡ್ಡಿರುತ್ತೆ, ಬರೀ 25,000 ಒಬ್ಬೊಬ್ರಿಗೆ ಆಟಗಾರರಿಗೆ. ಆಗ ಲತಾ ಮಂಗೇಶ್ಕರ್, ಗ್ರೇಟ್ ಸಿಂಗರ್, ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನೀವು ಕ್ರಿಕೆಟ್ನ ಪ್ಲೇಯರ್ಗಳಿಗೆ ದುಡ್ಡು ಕೊಡೋಕ್ಕೋಸ್ಕರ ಬೆನಿಫಿಟ್ ಮ್ಯಾಚ್ ಆಡಿಸ್ಬೇಕು. ಬೆನಿಫಿಟ್ ಮ್ಯಾಚ್ ಥರ ಒಂದು ಆರ್ಕೆಸ್ಟ್ರಾ ನಡೆಸಬೇಕು. ಡೆಲ್ಲಿನಲ್ಲಿ ಆರ್ಕೆಸ್ಟ್ರಾ ನಡೆಸ್ತಾರೆ, ಅಲ್ಲಿ 25,000 ಜನ ಸೇರ್ತಾರೆ, ಟಿಕೆಟ್ ಇಡ್ತಾರೆ, ಅಲ್ಲಿ ದೊಡ್ಡ ಹಣ ಕಲೆಕ್ಟ್ ಆಗುತ್ತೆ. ದೊಡ್ಡ ಹಣ ಅಂದರೆ 20 ಲಕ್ಷ ಕಲೆಕ್ಷನ್ ಆಗುತ್ತೆ. ಆ ದುಡ್ಡಲ್ಲಿ ಒಬ್ಬೊಬ್ಬರಿಗೆ 1 ಲಕ್ಷ ಕೊಡ್ತಾರೆ. ಅದೇ ದೊಡ್ಡ ಮಾತು. 1980 ವರ್ಲ್ಡ್ ಕಪ್ಪಲ್ಲಿ ಆಗ ಕ್ರಿಕೆಟ್ ಹುಚ್ಚು ಸ್ಟಾರ್ಟ್ ಆಯಿತು ಇಂಡಿಯಾದಲ್ಲಿ. ಕ್ರಿಕೆಟಿನ ಗಂಧಗಾಳಿ ಇಲ್ಲದೆ ಇದ್ದವರು TV ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನಗಳು ಕ್ರಿಕೆಟಿನ ಒಂದು ಕಡೆ ವಾಲಿದ್ರು. ಬೀದಿಗಳಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ರಿಕೆಟ್ ಅಂತ ಏನಂತ ಗೊತ್ತಿಲ್ಲದೆ ಇದ್ದವರು ಕೂಡ ಅದೇನೋ ವರ್ಲ್ಡ್ ಕಪ್ ಗೆದ್ರಂತೆ ರೋಡಿಗೆ ಬಂದು ಡ್ಯಾನ್ಸ್ ಮಾಡಿದ್ರು. ಆಗ ಬಲ್ವಿಂದರ್ ಸಂಧು ಅಂತೇಳಿ ಒಬ್ಬ ಕ್ರಿಕೆಟ್ ಪ್ಲೇಯರ್, ಇಂಡಿಯನ್ ಕ್ರಿಕೆಟ್ ಪ್ಲೇಯರ್, ವರ್ಲ್ಡ್ ಕಪ್ ಆಡಕ್ಕೆ ಹೋಗಿದ್ದಾನೆ. ವರ್ಲ್ಡ್ ಕಪ್ ಹೋಗಿಂತ ಮುಂಚೆ ಅವನು ಎಂಗೇಜ್ಮೆಂಟ್ ಆಗಿರುತ್ತೆ. ಎಂಗೇಜ್ಮೆಂಟ್ ಆಗಿದ್ದರೆ ಆ ಹುಡುಗಿ ಮನೆಯವರು ಎಷ್ಟು ಅವಮಾನ ಮಾಡ್ತಾರೆ ಅಂದರೆ, ಎಂಗೇಜ್ಮೆಂಟ್ ಆಗಿರೋದನ್ನ ಡಿಸ್ಕನೆಕ್ಟ್ ಮಾಡ್ತಾರೆ, ಕ್ಯಾನ್ಸಲ್ ಮದುವೆ. ಕಾರಣ ಏನಿರ್ಬೋದು? ಹುಡುಗರಿಗೆ ಜಾಬ್ ಇಲ್ಲ ಅಂತ. ಅವನು ಇಂಟರ್ನ್ಯಾಷನಲ್ ಕ್ರಿಕೆಟರು, ಹುಡುಗರಿಗೆ ಗ್ಯಾರಂಟಿ ಜಾಬ್ ಇಲ್ಲ, ಒಳ್ಳೆ ಸ್ಯಾಲ್ರಿ ಇಲ್ಲ, ಕ್ರಿಕೆಟಲ್ಲಿ ಜಾಸ್ತಿ ಸಂಬಳ ಸಿಗಲ್ಲ, ಹೊಟ್ಟೆಪಾಡಿಗೆ ಆಗಲ್ಲ. ಓಕೆ, ಆ ಹುಡುಗಿ ಅಂಡ ಕ್ಯಾನ್ಸಲ್ ಮಾಡೋದು, ನಮ್ಮ ತಂಗಿನ ಬೇರೆ ಯಾವ್ದಾದ್ರು ಕೊಟ್ಟು ಮದುವೆ ಮಾಡ್ತೀವಿ ಅಂತೇಳಿ. ಇದೇ ವಿಚಾರ ಗೊತ್ತಾಗಿ ಅವ್ನು ಹೇಳ್ತಾರಲ್ಲಿ, ನಾನು ಮದುವೆ ಆಗಿರೋ ಹುಡುಗಿ ಇರುತ್ತೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರು ಅಂತೇಳಿ. ಕಪಿಲ್ ದೇವ್ ಹೇಳ್ತಾರೆ,
ಹೌದಪ್ಪ, ನಮ್ಗೆ ಯಾರು ಗೌರವ ಕೊಡ್ತಾ ಇಲ್ಲ, ನಮ್ಗೆ ಯಾರು ಬೆಲೆ ಕೊಡ್ತಾ ಇಲ್ಲ, ನಮಗೆ ಎಲ್ಲರೂ ಕೂಡ ಬೆಲೆ ಕೊಡಬೇಕು ಅಂದರೆ ನಾವು ಈ ಒಂದು ವರ್ಲ್ಡ್ ಕಪ್ಪನ್ನು ಗೆಲ್ಲೇಬೇಕು. ನಾವು ಗೆಲ್ಲಬೇಕಾಗಿರೋದು ಸಮಾಜದ ಹೆಗ್ಗಳಿಕೆ ಅಷ್ಟೇ ಅಲ್ಲ, ಸಮಾಜದಲ್ಲಿ ರೆಸ್ಪೆಕ್ಟ್ ಅಷ್ಟೇ ಅಲ್ಲ. ನಮ್ಮೆಲ್ಲರೂ ತುಳಿತಾ ಇದ್ದಾರೆ, ಅವ್ರೆಲ್ಲರೂ ವಿರುದ್ಧ ನಾವು ಗೆಲ್ಲಬೇಕಾಗಿದೆ ಅಂತ ಹೇಳಿ ಎಲ್ಲರೂ ಉಳಿಸ್ತಾರೆ. ಒಬ್ಬ ಡಿಸೈಡ್ ಮಾಡಿದ್ರೆ ಏನು ಬೇಕಾಗುತ್ತೆ, ಒಬ್ಬರು ಕಪಿಲ್ ದೇವ್ ಡಿಸೈಡ್ ಮಾಡ್ತಾರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ. ಅಷ್ಟು ದೊಡ್ಡ ಯುದ್ಧ ಥರ ವರ್ಲ್ಡ್ ಕಪ್ಪನ್ನು ಅವ್ರು ವಿನ್ ಆಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಹೆಂಗೆ ವರ್ಲ್ಡ್ ಕಪ್ಪನ್ನು ವಿನ್ ಆದ್ರೆ ಆ ಥರ ನಾವು ಇವತ್ತು ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನು ಗೆಲ್ಲಿಸಬೇಕಾಗುತ್ತೆ. ಮೋದಿ ಗೆಲ್ಲಿಸಬೇಕು. ಈಗ ಲಕ್ಷಾಂತರ ಜನ ಸಾಧ್ಯ ಮಾಡಿದ್ದಾರೆ ಈ ಬಿಸ್ನೆಸ್ ಅಲ್ಲಿ. ಇನ್ನೂ ಸಾಕಾಗ್ತಿಲ್ಲ, ಇನ್ನೂ ಜನ ತಾತ್ಸಾರ ಮಾಡ್ತಾ ಇದ್ದಾರೆ, ಇನ್ನೂ ಜನ ನೆಗೆಟಿವ್ ಆಗ್ತಾ ಇದ್ದಾರೆ. ಅವ್ರು ಬಿಟ್ರು ಇವ್ರು ಬಿಟ್ರು ಅಂತ ಮಾತಾಡ್ತಾ ಇದ್ದಾರೆ. ಗಲ್ಲಿಗೂ ಕೂಡ ಕೋಟ್ಯಾಧಿಪತಿಗಳು ಸಿಗ್ಬೇಕು ಮೋದಿ ಕೇರಿಂದ. ಗಲ್ಲಿಗೂ ಯಾವ ರೋಡಲ್ಲಿ ನೋಡಿದ್ರು ಕಾರಿಂದಲೇ ಮೋದಿ ಕೇರ್ ಸ್ಟಿಕ್ಕರ್ ಇರಬೇಕು. ಮೋದಿ ಕೇರ್ ಗಲ್ಲಿಗೂ ಈ ತರ ಬಂಗ್ಲೆಗಳಿಗೆ ಮುಂಗಡೆ ಇರಬೇಕು. ಮೋದಿ ಕೇರ್ ಮನೆ ಅಂತ ಹೇಳಿ ಸಮೀರ್ ಸರ್ ಕನಸಿದೆ. ಮುಂದೆ ಒಂದಿನ ಇನ್ನು 5 ವರ್ಷ ಆದ್ಮೇಲೆ ಇಂಡಿಯಾ ಹೆಂಗಾಗುತ್ತೆ ಅಂದ್ರೆ, ಒಂದು ಸರ್ಕಲ್ ಅಲ್ಲಿ, ಒಂದು ದೊಡ್ಡ ಸರ್ಕಲ್ ಅಲ್ಲಿ 30 ಕಾರ್ ನೋಡಿದ್ರೆ ಆ 30 ಕಾರಲ್ಲಿ 10 ಕಾರು ಮೋದಿ ಕೇರ್ ರೋಡ್ದಾಗಿರ್ಬೇಕು. ಬೆಂಗಳೂರಲ್ಲಿ 300 ಕಾರು ಲಾಂಚ್ ಆದ್ರೆ, 300 ಕಾರ್ ಬಿಡುಗಡೆ ಆದ್ರೆ ಅದರಲ್ಲಿ 100 ಕಾರು ಮೋದಿ ಕೇರ್ ಇಡೋದಾಗಿರ್ಬೇಕು. ಆ ತರದ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ನಮ್ಮ ಸಮೀರ್ ಸರ್. ಹಾಗಾಗಿ ಇವೆಲ್ಲರೂ ಕೂಡ ಟ್ರೈನಿಂಗಿಗೆ ಒತ್ತು ಕೊಡಬೇಕು. ಎಜುಕೇಷನ್ ಟ್ರೈನಿಂಗ್. ಓಕೆ, ಸೊ ನಾನು ಯಾವತ್ತೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಆ ಎಕ್ಸಾಂಪಲ್ ಏನಪ್ಪ ಅಂದರೆ, ಮರ ಕಟ್ ಮಾಡ್ತಕ್ಕಂಥ ಬಡಗಿ ಇದ್ದಾರೆ ಇಬ್ರಿಗೂ ಸೇಮ್ ವಯಸ್ಸು, ಸೇಮ್ ತಾಕತ್ತು, ಸೇಮ್ ಗರಗಸ ಕೊಟ್ಟಿದ್ದಾರೆ. ಒಬ್ಬ 8 ಗಂಟೆನಲ್ಲಿ 1 ಮರ ಕಡಿತಾನೆ ಕಷ್ಟಪಟ್ಟು, ಇನ್ನೊಬ್ಬ 4 ಗಂಟೆನಲ್ಲಿ 4 ಮರ ಕಡಿತಾನೆ. ಸೇಮ್ ವಯಸ್ಸು, ಸೇಮ್ ತಾಕತ್ತು, ಓಕೆ, ಸೇಮ್ ಟ್ರೈನಿಂಗ್ ಆಗಿದೆ, ಸೇಮ್ ಗರಗಸ ಕೊಟ್ಟಿದ್ದಾರೆ. ಒಬ್ಬ 8 ಗಂಟೆ ಒಂದಿನದಲ್ಲಿ 1 ಮರ ಕಡಿತಾನೆ, ಇನ್ನೊಬ್ಬ 4 ಗಂಟೆನಲ್ಲಿ 4 ಮರ ಕಡಿತಾನೆ. ಆನ್ಸರ್ ಗೊತ್ತಿಲ್ಲದೆ ಇದ್ದವರು ಟ್ರೈ ಮಾಡಿ, ಏನಿರ್ಬೋದು ಡಿಫ್ರೆನ್ಸ್? ಇವನಿಗೆ ಯಾಕೆ ರಿಸಲ್ಟ್ ಬರ್ತದೆ? ಬಹಳ ಬುದ್ಧಿವಂತರು ನಾನು ಹೇಳ್ತಾ ಇದ್ದೀನಿ. ಓಕೆ, ಅರ್ಥ ಆಯ್ತಾ? ಹಾರ್ಡ್ ವರ್ಕ್ ಮಾಡೋರು ಹಳೇ ಗರಗಸ ತುಂಬ ಮಾಡ್ಕೊತಾ ಇಲ್ಲ, ಶಾರ್ಪ್ ಮಾಡ್ಕೊತಾ ಇಲ್ಲ. ಓಕೆ, ಮರ ಕಡಿಯಕ್ಕೆ ಹೋಗ್ತದೆ, ಮರ ಬೀಳಲ್ಲ. ಅವರು 4 ಗಂಟೆಗೆ 4 ಮರ ಕಡಿತಾರಲ್ಲ, ಅವರು ಗರಗಸ ಚೂಪ್ ಮಾಡಿ ಹೊಡಿತಾ ಇದ್ದಾರೆ. ಓಕೆ, ಇವ್ರಿಗೆ ಹೇಳಿದ್ರೆ ಅಯ್ಯೋ ದಡ್ಡ ಗರಗಸ ಮಡ್ಡ ಆಗಿದೆ, ಅದನ್ನ ಚೂಪ ಮಾಡ್ಕೊ ಅಂದ್ರೆ ಅವ್ರು ಹೇಳ್ತಾರೆ ಸರ್ ಟೈಮ್ ಇಲ್ಲ ಅಂತೇಳಿ. ಅರ್ಥ ಟೈಮ್ ಇಲ್ಲ ಅಂತೇಳಿ 8 ಗಂಟೆ ಕಷ್ಟಪಡ್ತಿದ್ದಾರೆ, ಕತ್ತೆ ಹತ್ರ ದುಡಿತಾ ಇದ್ದಾರೆ. ಅರ್ಥ ಆಯ್ತಾ ಸ್ಟೋರಿ? ಏನ್ ಅರ್ಥ ಮಾಡ್ಕೊಂಡ್ರಿ ಇದರಿಂದ? ಏನ್ ತಗೊಂಡ್ರಿ? ಎಸ್, ಎಸ್ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಅವನಿಗೆ ಅರ್ಥ ಆಯ್ತು. ತಲೆಗೆ ಹೋಯ್ತು ಅವನಿಗೆ, ಏನಿಗೆ ಕಷ್ಟಪಡ್ತಿದ್ದಲ್ಲ ಅವನಿಗೆ. ಹೌದು, ನಾನು ಚೂಪ ಮಾಡ್ಕೋಬೇಕು ಅಂತ ಚೂಪ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾನೆ. ಡೈಲಿ ಚೂಪ ಮಾಡ್ತಾನೆ, ಡೈಲಿ ಶಾರ್ಪ್ ಮಾಡ್ತಾನೆ. ಅದಾದ್ಮೇಲೆ 6 ತಿಂಗಳಾಗುತ್ತೆ, ಡೈಲಿ ಚೂಪ ಮಾಡ್ತಾ ಇದ್ದಾನೆ. ಆದ್ರೆ ನಿನಗೊಂದು ಕಿರೀಟ ಬೇಕಾ? ಡೈಲಿ ಚೂಪ ಮಾಡ್ಕೊತಾ ಇದ್ದಾನೆ, ಆದ್ರೆ ಮರ ಮಾತ್ರ ಬೀಳ್ತಾ ಇಲ್ಲ. ಯಾಕಿರ್ಬೋದು? ಶಾರ್ಪ್ ಮಾಡಿ ಮನೆಗೆ ಹೋಗಿ ತಾಕ್ಷಿ ಮಾಡ್ತಾನೆ. ನಿಮ್ಮಲ್ಲಿ ಕೆಲವು ಮಾಡ್ತಿರಲ್ಲ, ಎಲ್ಲ ಟ್ರೈನ್ ಹೇಳೋದು. ಅದು ಸರ್ ಸಖತ್ತ ಮಾತಾಡಿದ್ರು, ನಟರಾಜ್ ಸರ್ ಏನ್ ಎನರ್ಜಿ ಕೊಟ್ರು, ಬಹಳ ಸುಸ್ತಾಗಿದೆ. ಓಕೆ, ಮೀಟಿಂಗ್ ಹೋಗಲ್ಲ, ಡೆಮೋಗೆ ಹೋಗಲ್ಲ, ಫಾಲೋ ಮಾಡಕ್ ಹೋಗಲ್ಲ, ಕ್ಲೋಸಿಂಗ್ ಹೋಗಲ್ಲ, ಅವರು ಬೆಳೆ ಕಟ್ಟಲ್ಲ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ನೀವು ಕಂಟಿನ್ಯೂಸ್ ಆಗಿ ಆಕ್ಷನ್ ಮಾಡೋಕ್ಕೆ ರೆಡಿ ಆಗಬೇಕು. ಕಲಿಬೇಕು, ಆಕ್ಷನ್ ಮಾಡಿ. ಕಲಿಕೆ
ಮೀಟಿಂಗಲ್ಲಿ ಸಿಗುತ್ತೆ, ಟ್ರೈನಿಂಗಲ್ಲಿ ಸಿಗುತ್ತೆ, ಜೂಮ್ ಮೀಟಿಂಗಲ್ಲಿ ಸಿಗುತ್ತೆ, ಯೂಟ್ಯೂಬ್ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಯಾರಾದ್ರೂ ನೋಡಿದ್ದೀರಾ? ನಂದು ಓಕೆ, ಸಾವಿರಾರು ವಿಡಿಯೋ ಇದೆ. ನನ್ನ ಹೆಸರು ನೋಡೋದು ಸಾಕು, ರಾಜು DG ಅಂತೇಳಿ ಸಾವಿರಾರು ವಿಡಿಯೋ ಬರುತ್ತೆ. ನಾನು ಒಬ್ಬಂದೇ ಅಲ್ಲ, ನಟರಾಜ್ ಸರ್ದಿದೆ, ಸುರೇಖಾ ಮೇಡಮ್ದಿದೆ, ಮಂಜುನಾಥ್ ಶೆಟ್ಟಿ ವಿಡಿಯೋ, ಸಂತೋಷ್ ಶೆಟ್ಟಿ ವಿಡಿಯೋ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ವಿಡಿಯೋ, ಅವೆಲ್ಲ ವಿಡಿಯೋ ನೋಡಬೇಕು ನೀವು. ಅರ್ಥ ಆಯ್ತಾ? ಓಕೆ, ಈಗ ನಮ್ಮಲ್ಲಿ ನಾನು ಹೇಳಿದೆ ರವೀಂದ್ರ ಶ್ರೀಯಾನ್ 72 ಲಕ್ಷ ಸಾಲ ಇತ್ತು ಮೋದಿಕೇರಿ ಬಂದಾಗ. ಮೋದಿಕೇರಿ ಬಂದು ಅವ್ನು ಗುರಿ ಇಡ್ತಾನೆ 3 ವರ್ಷದಲ್ಲಿ ಸಾಲ ತೀರಿಸ್ಬೇಕು ಅಂತೇಳಿ. 3 ವರ್ಷದಲ್ಲಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡೋದಕ್ಕೆ ಗುರಿ ಇಡ್ತಾನೆ ಅವನು. ಅಲ್ಲಿ ತಕ್ಕಂತೆ ಗುರಿ ಇಟ್ಟು 3 ವರ್ಷದಲ್ಲಿ ಅವನು 3 ದಿನ ಮನೆಗಿರ್ತಾನೆ. ಇನ್ನು 3 ವರ್ಷದಲ್ಲೂ ಕೂಡ ಕಂಪ್ಲೀಟ್ಲಿ ಸಾವಿರಾರು ದಿನ ಹೊರಗಿರ್ತಾನೆ. ಅಂದರೆ ಫೀಲ್ಡ್ ವರ್ಕ್ ಡೈಲಿ 15 ಮೀಟಿಂಗ್ ಮಾಡ್ತಾನೆ, 10-15 ಮೀಟಿಂಗ್ ಮಾಡ್ತಾನೆ. 3 ವರ್ಷದ ಒಳಗೆ ಜಾಯ್ನ್ ಆಗಿ 3 ವರ್ಷದೊಳಗೆ ಒಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾನೆ. ಇಲ್ಲಿ ನೀವು ನೋಡ್ಬೇಕಾಗಿರೋದು ಅವನು ಏನು ಪಡ್ಕೊಂಡ ಅದು ವಾವ್ ಅನ್ಸುತ್ತೆ, ಅವನು ಏನು ಮಾಡ್ದ ಅದು ಮಾಡ್ಬೇಕು. ನಾನೇನು ಮಾಡಿದೆ, ನಾನು ಮಳೆನಲ್ಲೂ ಕೂಡ ಫೀಲ್ಡಿಗೆ ಹೋದೆ. ನನಗೆ ದುಡ್ಡಿಲ್ಲದೆ ಇದ್ದು ಸಾಲ ಮಾಡಿ ಟ್ರೈನಿಂಗ್ ಅಟೆಂಡ್ ಆದೆ. ಬೆಳಿಗ್ಗೆ ಮಾತಾಡಿದೆ ನಾನು ಮಧ್ಯಾಹ್ನ. ಅದನ್ನ ನೀವು ಮಾಡಬೇಕು. ರವೀಂದ್ರ ಶ್ರೀಯಾನ್ ಥರ ಮನೆ ಬಿಟ್ಟು ಫೀಲ್ಡಿಗೆ ಹೋಗ್ಬೇಕು. ಫೀಲ್ಡಲ್ಲಿ ಆ್ಯಕ್ಷನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ನೀವು ಯಾವಾಗ ಫೀಲ್ಡಿಗೆ ಹೋಗಿ ಆ್ಯಕ್ಷನ್ ಮಾಡ್ತೀರಾ ಖಂಡಿತ ನೀವು ಗೆಲ್ತೀರಾ, ಬೆಳಿತೀರಾ, ಸಾಧನೆ ಮಾಡೇ ಮಾಡಿ. ಅಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಿಲ್ಲ. ಸೊ ಮೈಂಡ್ಸೆಟ್ ವೆರಿ ಇಂಪಾರ್ಟೆಂಟ್. ಓಕೆ, ಒಂದೊಂದು ನಿಮಿಷ ಅದು ಇಂಪಾರ್ಟೆಂಟು, ಒಂದು ಸೆಕೆಂಡ್ ಇಂಪಾರ್ಟೆಂಟ್. ಟೈಮ್ನ ವೇಸ್ಟ್ ಮಾಡೋಂಗಿಲ್ಲ. ಚಂದ್ರ ಲೋಕಕ್ಕೆ, ಚಂದ್ರ ಗ್ರಹಣದಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿರ್ತಕ್ಕಂಥ ಮಾನವ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಹೌದಾ? ಓಕೆ, ಏನಾಗುತ್ತೆ ಅಂದರೆ ಒಂದ್ಸಲ 1969 ಇಸ್ವಿ ನೀಲ್ ಆರ್ಮ್ಸ್ಟ್ರಾಂಗ್, ಇನ್ನೊಬ್ರು ಅಲ್ಡಾರಿನ್ ಇಲಿಯಟ್ ಅಂತೇಳಿ. ಅಲ್ಡಾರಿನ್ ಇಲಿಯಟ್, ನೀಲ್ ಆರ್ಮ್ಸ್ಟ್ರಾಂಗ್ ಇವರಿಬ್ಬರೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಯುದ್ಧ ವಿಮಾನ ಆರಿಸ್ತಾ ಇದ್ರು, ಪ್ಯಾರಾಚೂಟಿಂದ ಜಂಪ್ ಹೊಡಿತಾ ಇದ್ರು. ಇವರಿಬ್ಬರನ್ನು ಸೆಲೆಕ್ಟ್ ಮಾಡ್ತಾರೆ. ಜಗತ್ತು ಮುಂದುವರಿತಾ ಇದೆ. ನಾಯಿನ ಕಳಿಸಿದ್ರು, ನಾಯಿ ವಾಪಸ್ ಬಂತು. ಮನುಷ್ಯನ ಕಳಿಸ್ಬೇಕು ಅಂತ ಇವರಿಬ್ಬರನ್ನ ರಾಕೆಟಲ್ಲಿ ಕೂರಿಸ್ತಾರೆ. ಇಡೀ ಜಗತ್ತು ಇವ್ರ ಮೇಲೆ ಕಣ್ಣಿಡುತ್ತೆ. ಇವರು ಮೇಲೆ ಹೋಗ್ತಾ ಇದ್ದಾರೆ. ಇನ್ನು ಒಂದು 2 ದಿನ, 3 ದಿನ, 5 ದಿನದಲ್ಲಿ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಇನ್ಫಾರ್ಮೇಶನ್ ತೊಗೊಂಡ್ಬರ್ತಾರೆ. ಇವರು ಇಡೀ ಜಗತ್ತಿನಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾರೆ ಅಂತೇಳಿ ಅವರಿಬ್ಬರನ್ನ ಕಳಿಸ್ತಾರೆ. ಅವರಿಬ್ಬರು ರಾಕೆಟಲ್ಲಿ ಹೋಗ್ತಾರೆ. ಜಗತ್ತಿನ ಎಲ್ಲರ ಕಣ್ಣು ಇವ್ರ ಮೇಲಿದೆ. ಏನಾಗ್ತಿದೆ? ಲ್ಯಾಂಡ್ ಆದ್ರ ಎಸ್, ಸೇಫ್ ಲ್ಯಾಂಡ್ ಆಯಿತು. ನಾಸಾ ಸೈಂಟಿಸ್ಟ್ಗಳು ಅಮೆರಿಕದವರು ಸೆಲೆಬ್ರೇಷನ್ ಮಾಡಿದ್ರು ಲ್ಯಾಂಡ್ ಆದ ತಕ್ಷಣ. ಈ ಕ್ಷಣದಲ್ಲಿ ಅಮೆರಿಕ ನಾಸಾ ಸೈಂಟಿಸ್ಟ್ ಬಹಳ ಫೇಮಸ್ ಆಗುತ್ತೆ. ಓಕೆ, ವೈರ್ಲೆಸ್ ಸ್ಯಾಟಲೈಟ್ ಫೋನ್ ಮುಖಾಂತರ ಸೀನಿಯರ್ ಮೋಸ್ಟ್, ತುಂಬ ಡೆಡಿಕೇಟೆಡ್, ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಸೀನಿಯರ್ ಅಲ್ಡಾರಿನ್ ಇಲಿಯಟ್ ಅವ್ರಿಗೆ ಹೇಳ್ತಾರೆ, ಅಲ್ಡಾರಿನ್ ಇಲಿಯಟ್ ಕಂಗ್ರ್ಯಾಚುಲೇಷನ್ಸ್, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವು ಸೆಕೆಂಡಲ್ಲಿ ನೀವು ಹೊರಗಡೆ ಹೆಜ್ಜೆ ಇಡಿ. ನೀವು ಹೊರಗಡೆ ಹೆಜ್ಜೆ ಇಟ್ಟಾಗ ಅದು ಪ್ರಪಂಚಕ್ಕೆ ದಾಪುಗಾಲು. ನೀವು ಹೆಜ್ಜೆ ಇಟ್ಟಿರ್ತಕ್ಕಂಥ ಆ ಗಳಿಗೆ ಇದೆಯಲ್ಲ, ಅಮೃತ ಗಳಿಗೆ, ಇಡೀ ಜಗತ್ತು ನಿಮ್ಮ ಬಗ್ಗೆ ಮಾತಾಡಿಕೊಟ್ಟಿದೆ. ಇನ್ನೇನು, ಇನ್ನು 1 ನಿಮಿಷದಲ್ಲಿ ನೀವು ಹೊರಗಡೆ ಬರ್ತೀರಾ. ಎಸ್, ಕಂಗ್ರ್ಯಾಚುಲೇಷನ್, ಇಡೀ ವರ್ಲ್ಡ್ ಚಪ್ಪಾಳೆ ಹೊಡಿತಾ ಇದೆ ನಿಮಗೆ. ಇಡೀ ಜಗತ್ತು ನೀವು ನೋಡ್ತಾ ಇದೆ ಟಿವಿನಲ್ಲಿ. ಎಸ್, ಬನ್ನಿ ಹೊರಗಡೆ, ಓಪನ್ ಮಾಡಿ ಸ್ಯಾಟಲೈಟನ್ನು, ಹೊರಗಡೆ ಹೆಜ್ಜೆ ಇಡಿ. ಇಷ್ಟೆಲ್ಲ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಚಪ್ಪಾಳೆ ಹೊಡಿತಾ ಇದ್ದಾರೆ. ಆದರೆ ಅಲ್ಡಾರಿನ್ ಇಲಿಯಟ್ ಹೊರಗಡೆ ಬರ್ತಾನೆ ಇಲ್ಲ. ಮೋಟಿವೇಟ್ ಮಾಡ್ತಾ ಇದ್ದಾರೆ, ಬನ್ನಿ. ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಲ್ಡಾರಿನ್ ಇಲಿಯಟ್? ಭಯ, ಸಂಕೋಚ. ಈವರೆಗೂ ಯಾರು ಹೋಗಿಲ್ಲ. ನಾನು ಹೊರಗಡೆ ಹೋಗ್ತೀನಿ, ಅಲ್ಲಿ ಬೆಂಕಿ ಇದ್ಬಿಟ್ರೆ, ಯಾವ್ದಾದ್ರು ಕಾಣದೇ ಇರೋ ಪ್ರಾಣಿ ಬಂದು ನಾನು ಎತ್ತಕೊಂಡು ಹೋಗ್ಬಿಟ್ರೆ, ನಾನು ಸುಟ್ಟು ಭಸ್ಮ ಆಗ್ಬಿಟ್ರೆ, ಆಕ್ಸಿಜನ್ ಇಲ್ದಲೆ ನಾನು ಏನಾದ್ರು ಸತ್ತೋಗ್ಬಿಟ್ರೆ, ಅಪ್ಪ ಈ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ಬೇಡ, ರೆಕಾರ್ಡು ಬೇಕಾಗಿಲ್ಲ, ನಾನು ತಣ್ಣಗೆ ಮನೆಗೆ ಹೋಗ್ಬಿಡ್ತೀರಪ್ಪ ನಾನು ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂತ ಇದ್ದಾರೆ. ಅವ್ರು ಮೋಟಿವೇಶನ್ ಮಾಡಿದ್ರು ಹೋಗ್ತಾ ಇಲ್ಲ. ನೀನು ಹಣೆ ಬರ ಹೋಗು, ಬಾಡ್ಬೆ ಜಾವ್ ಅಂತೇಳಿ ನೆಕ್ಸ್ಟ್ ವ್ಯಕ್ತಿಗೆ ಅವಕಾಶ ಕೊಡ್ತಾರೆ. ನೀಲ್ ಆರ್ಮ್ಸ್ಟ್ರಾಂಗ್ ಸೆಕೆಂಡ್ ಬೆಸ್ಟ್, ಈಗ ನಿನ್ನ ಅವಕಾಶ. ಈಗ ನೀನು ಹೊರಗಡೆ ನಿನ್ನ ಹೆಜ್ಜೆ ಇಡು. ನಿನಗೆ ಧೈರ್ಯ ಇದ್ರೆ ಇತಿಹಾಸ ನಿನ್ನ ನೆನ್ಪಿಡ್ಕೊಳ್ಳುತ್ತೆ. ನೀಲ್ ಆರ್ಮ್ಸ್ಟ್ರಾಂಗ್ ನಮ್ಮ ಥರ ಹುಚ್ಚ, ಎಸ್ ನಾನು ರೆಡಿ ಇದ್ದೀನಿ ಅಂತೇಳಿ ಕುಣಿದಾಡ್ಕೊಂಡು, ಜಿಗಿದಾಡ್ಕೊಂಡು, ವಿಷನ್ ಹೊಡ್ಕೊಂಡು, ಚಪ್ಪಾಳೆ ಹೊಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇನ್ನೂ ಜೋರಾಗಿ ಕುಣಿತಾರೆ. ಹಿಸ್ಟ್ರಿ ಕ್ರಿಯೇಟೆಡ್, ವಾವ್, ಜೋರಾಗಿ ಕುಣಿತಾರೆ.
30 ಸೆಕೆಂಡ್ ಲೇಟ್ ಆಗಿ ಅವ್ನು ಬದುಕಿದ್ದಾನೆ ಅಂತ ಗೊತ್ತಾದ್ಮೇಲೆ ಇವ್ರು ಅಲ್ಡಾರಿನ್ ಇಡಿಯಟ್ಟು ನಿಧಾನಕ್ಕೆ ಬರ್ತಾರೆ. ಇಡಿಯಟ್ ಆದ ಹಿಸ್ಟ್ರಿ ಯಾರ್ದು ನೆನ್ಪಿಟ್ಕೊಡೋದು ಇವತ್ತು? ಅಲ್ಡಾರಿನ್ ಇಲಿಯಟ್ಟು ಎಷ್ಟು ಗಂಟೆ ಲೇಟ್ ಆಗೋದಾ? 30 ಸೆಕೆಂಡ್. 30 ದಿನ ಅಲ್ಲ, 30 ಗಂಟೆ ಅಲ್ಲ, 30 ನಿಮಿಷ ಅಲ್ಲ, 30 ಸೆಕೆಂಡ್. 30 ಸೆಕೆಂಡಲ್ಲಿ ಹಿಸ್ಟ್ರಿ ಉಲ್ಟಾ ಆಗೋಯ್ತು. ಇವನಿಗೆ ಚಾನ್ಸ್ ಇದ್ದು ಕೂಡ ಮಿಸ್ ಮಾಡ್ಕೊಂಡ. ಇದು ನಿಜವಾಗ್ಲೂ ಆಗಿರೋದು. 30 ಸೆಕೆಂಡಲ್ಲಿ ಅಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ. 30 ವರ್ಷ ನಿದ್ದೆ ಮಾಡಿದ್ದೀರಾ ಗೊತ್ತಿದ್ಯಾ? 3 ವರ್ಷ ನಿದ್ದೆ ಮಾಡಿದ್ದೀರಾ ನೀವು? ನೋಡಿ ಇನ್ನೆಷ್ಟು ವರ್ಷ ನಿದ್ದೆ ಹೊಡಿಬೇಕು ಅಂತ ನೋಡಿ. ಇದೇನೇ ಕಣ್ಮುಚ್ಕೊಂಡಿದ್ರೆ ನಿಮ್ಮ ಜಗತ್ತನ್ನ ಬೇರೆಯವ್ರು ಆಳ್ತಾರೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸ್ ಅನ್ನ ಬೇರೆಯವ್ರು ಅಪ್ರೋಚ್ ಮಾಡ್ತಾರೆ. ಕಣ್ಣು ಮುಚ್ಚಿ ಕಣ್ತರಿ ಅಷ್ಟೊತ್ತಿಗೆ ನಿಮ್ಮ ಟೀಮ್ ಬೇರೆ ಕಡೆ ಜಾಯ್ನ್ ಆಗಿರುತ್ತೆ. ನಿಮ್ಗೆ ಎಷ್ಟು ನಿಮ್ಮ ರಿಲೇಷನ್ಸ್, ನಿಮ್ಮ ಫ್ರೆಂಡ್ಸು ಆಮೇಲೆ ಹೇಳ್ತೀರಾ, ಅಯ್ಯೋ ನಾವು ಕಜಿನ್ನು, ಅಯ್ಯೋ ಮಾತಾಡಂಗಿಲ್ಲ, ಮುಚ್ಕೊಂಡಿರ್ಬೇಕು. ಅವಾಗ ಯಾರು ಅಪ್ರೋಚ್ ಮಾಡ್ತಾರೋ ಅವ್ರದೇ ಸತ್ತು. ಮಾಡ್ಬೇಕಂತಿದ್ದೆ ಆದ್ರೆ ಸಮಯಕ್ಕೆ ಬೆಲೆ ಇದೆ. ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. 1 ಗಂಟೆ ಆರಾಮಾಗಿ ವೇಸ್ಟ್ ಮಾಡ್ತೀರಾ. 10 ನಿಮಿಷ ಲೇಟ್ ಬರೋದು ಏನು ಸಮಸ್ಯೆನೇ ಇಲ್ಲ ಇಂಡಿಯಾದಲ್ಲಿ. ಬರೀ 10 ನಿಮಿಷ ಲೇಟ ಸರ್, 1/4 ಗಂಟೆ ಲೇಟ್ ಸರ್. ಜಪಾನಲ್ಲಿ ಯಾವ ಟ್ರೈನು ಕೂಡ 15 ಸೆಕೆಂಡ್ಗಿಂತ ಲೇಟಾಗಿ ಹೋಗಿರೋ ಇತಿಹಾಸನೇ ಇಲ್ಲ. 15 ನಿಮಿಷ ಅಲ್ಲ, 15 ಸೆಕೆಂಡ್. 15 ಸೆಕೆಂಡ್ ಲೇಟಾಗಿ ಹೋದ್ರೆ ಅಲ್ಲಿ ಓಕೆ ಕೋಟಿಗಟ್ಟಲೆ ಇದು ದುಡ್ಡು ಕಟ್ಟಬೇಕು, ಫೈನ್ ಕಟ್ಟಬೇಕು. ಓಕೆ, ಯಾವ ಒಂದು ಮೀಟಿಂಗು ಅವ್ರು ಲೇಟಾಗಿ ಸ್ಟಾರ್ಟ್ ಮಾಡಲ್ಲ ಜಪಾನಲ್ಲಿ. ಯಾಕೆಂದರೆ ಇಂಡಿಯನ್ ಟೈಮು ಜಪಾನ್ ಟೈಮ್ ಅಂತ ಇದೆ. ಸಮಯದ ಮಹತ್ವ ತಿಳ್ಕೋಬೇಕು ಅಂತ ಹೇಳಿದ್ರೆ, 1 ವರ್ಷದ ಮಹತ್ವ ತಿಳ್ಕೋಬೇಕು ಅಂತ ಹೇಳಿದ್ರೆ ಯಾರು ಕೇಳಬೇಕು ಅಂದರೆ, ಒಬ್ಬ ವಿದ್ಯಾರ್ಥಿ ನಿಯತ್ತಿಂದ ಓದಿರ್ತಾನೆ, ಆದರೆ ಕಾರಣಾಂತರದಿಂದ ಫೇಲ್ ಆಗ್ಬಿಡ್ತಾನೆ. ಕಾಯಿಲೆ ಆಯಿತು, ಏನೋ ಒಂದು ಆಯಿತು, ಅವನಿಗೆ ಇನ್ನೂ 1 ವರ್ಷ ವೇಟ್ ಮಾಡಬೇಕು. ಮುಂದಿನ ಜಗತ್ತು, ಈ ಕಾಂಪಿಟೇಷನ್ ಜಗತ್ತನ್ನು ಎದುರಿಸಬೇಕು ಅಂತ ಹೇಳಿದ್ರೆ 1 ವರ್ಷ ಲೇಟ್ ಆಗುತ್ತೆ ಅವನಿಗೆ. 1 ವರ್ಷ ಕಾಯೋದ್ರ ಬೆಲೆ ಗೊತ್ತಿರುತ್ತೆ. 1 ತಿಂಗಳು ವ್ಯಾಲ್ಯೂ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಯಾರು ಕೇಳಬೇಕು ಅಂದರೆ, ಪ್ರೆಗ್ನೆಂಟ್ ಲೇಡಿ 1 ಮಂತ್ ಪ್ರೀ ಮೆಚೂರ್ ಡೆಲಿವರಿ ಆಗುತ್ತೆ. 9 ತಿಂಗಳಿಗೆ ಆಗಲ್ಲ, 8 ತಿಂಗಳಿಗೆ ಆಗುತ್ತೆ, ಅಥವಾ 8 ತಿಂಗಳಿಗೆ ಆಗಲ್ಲ, 7 ತಿಂಗಳಿಗೆ ಆಗುತ್ತೆ. ಆ ಲೇಡಿ, ಆ ತಾಯಿಗೆ ಗೊತ್ತಿರುತ್ತೆ 1 ತಿಂಗಳು ಮಾತ್ರ ಏನು ಅಂತೇಳಿ. 1 ತಿಂಗಳು ಕರೆಕ್ಟಾಗಿ ಕಂಟಿನ್ಯೂ ಮಾಡಿದರೆ ಆ ಮಗು ಮತ್ತು ತಾಯಿಗೆ ಭಾಳ ಒಳ್ಳೇದಾಗಿರುತ್ತೆ. ಆ ಲೇಡಿಗೆ ಗೊತ್ತಿರುತ್ತೆ 1 ತಿಂಗಳ ಮಾತ್ರ ಏನು ಅಂತೇಳಿ. 1 ವಾರದ ಮಹತ್ವ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. 1 ವಾರದ ಮಹತ್ವ, ವಾರಪತ್ರಿಕೆಯ ಸಂಪಾದಕನ ಕೇಳಬೇಕಂತೆ. ವಾರಪತ್ರಿಕೆಯ ಸಂಪಾದಕ ಈಗ ನ್ಯೂಸು ಓಕೆ ಪ್ರಿಂಟ್ ಮಾಡಿದ್ರು. ಈಗ ಭಾನುವಾರ ಲಾಂಚ್ ಆಯಿತು. ಇದು ಹಾಯ್ ಬೆಂಗಳೂರು ಲಂಕೇಶ್ ಕೊಟ್ಟಿದ್ದು ಪ್ರಿಂಟ್ ಆಯಿತು. ಈಗ ಒಂದು ನ್ಯೂಸ್ ಬಂತು, ದೊಡ್ಡ ನ್ಯೂಸ್. 1 ವಾರ ವೆಯ್ಟ್ ಮಾಡೋಣ, ಅಷ್ಟೊಳಗೆ ನ್ಯೂಸ್ ಹಳೇದಾಗಿರ್ತದೆ. 1 ವಾರ ವೆಯ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರ್ತದೆ. 1 ದಿನದ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ದಿನಗೂಲಿಯ ನೌಕರಿ ಕೇಳಬೇಕಂತ. ದಿನಗೂಲಿ ನೌಕರಿ ಮಾಡ್ತಾರಲ್ಲ ಅವನಿಗೆ ಕೇಳಬೇಕಂತ. ದಿನಗೂಲಿ ನೌಕರಿ ಇವತ್ತೇನಾದರೂ ಮಳೆ ಬಂತು, ಸ್ಟ್ರೈಕ್ ಇದೆ, ಕೊರೋನಾ ಇದೆ ಅಂದರೆ ಇವತ್ತಿಗೆ ಸಾಯಂಕಾಲ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ. ಯಾಕೆ ನೀವು ದುಡಿದ್ಬಿಟ್ಟು ರೇಷನ್ ತರಬೇಕು ಅವರು. 1 ದಿನದ ವ್ಯಾಲ್ಯೂ ಅವ್ರಿಗೆ ಗೊತ್ತಿರ್ತದೆ. 1 ಗಂಟೆ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ ಅಂದರೆ, ಪಾರ್ಕಲ್ಲಿ ಲವರು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ, ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತಿರ್ತದೆ. ವೆಯ್ಟ್ ಮಾಡೋರಿಗೆ ಗೊತ್ತಿರ್ತದೆ 1 ಗಂಟೆ ಅನ್ನೋದು 1 ಯುಗ ಅನಿಸ್ತಾ ಇರ್ತದೆ. 1 ಗಂಟೆ ಅನ್ನೋದು 1 ದಿನ ಅಂತ ಅನಿಸ್ತಾ ಇರ್ತದೆ. ಹೌದಾ? ಅವರಿಗೆ 1 ಗಂಟೆ ವ್ಯಾಲ್ಯೂ ಗೊತ್ತಿರ್ತದೆ. 1 ನಿಮಿಷದ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಹೇಳಿದ್ರೆ, ಟ್ರೈನ್ ಟಿಕೆಟ್ ತೊಗೊಂಡಿದ್ದೀರಾ, ಅರ್ಜೆಂಟಾಗಿ ನೀವು ಹೈದ್ರಾಬಾದ್ಗೆ ಹೋಗಬೇಕು, ಅರ್ಜೆಂಟಾಗಿ ಹುಬ್ಳಿಗೆ ಹೋಗಬೇಕು, ಒಂದೇ 1 ನಿಮಿಷ ಟ್ರೈನ್ ಮಿಸ್ ಆಗ್ಬಿಟ್ಟು, ಭಾಳ ಎಮರ್ಜೆನ್ಸಿ ಬರ್ತಿತ್ತು, ಮುಗಿತು, ಯಾವ ವೆಹಿಕಲ್ ಇಲ್ಲ, ಇತ್ತು ಕೆಲಸ ಕೆಟ್ಟೋಯ್ತು, ಅಯ್ಯೋ 1 ನಿಮಿಷ ಬೇಗ ಬಂದಿದ್ರೆ ಈಗೇನು ಮಾಡೋದು. 1 ಸೆಕೆಂಡ್ ವ್ಯಾಲ್ಯೂ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಓಕೆ 1 ಸೆಕೆಂಡಲ್ಲಿ ಆಕ್ಸಿಡೆಂಟಲ್ಲಿ ಜಸ್ಟ್ ಮಿಸ್ ಆಗ್ತದೆ. ಇದೇ ಗೌರವ ಹೊಡ್ಕೊಳ್ತಾ ಇದ್ದೆ, ಬಾ ಎದುರುಗಡೆ ಆಕ್ಸಿಡೆಂಟ್ ಆಯಿತು, 1 ಸೆಕೆಂಡಲ್ಲಿ ಇಲ್ಲಿದ್ದೀನಿ, ಅಥವಾ 1 ಸೆಕೆಂಡ್ ಪಾಸ್ ಆದೆ, ನಾನು ಪಾಸ್ ಆದಮೇಲೆ ಆಕ್ಸಿಡೆಂಟ್ ಆಯಿತು. ಇದೇ ದೌಡ ಹೊಡ್ಕೊಳ್ತಾ ಇದ್ದೆ. 1 ಸೆಕೆಂಡ್ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ. ಅರ್ಧ ಸೆಕೆಂಡಿಗೂ ವ್ಯಾಲ್ಯೂ ಇದೆ. ಒಲಿಂಪಿಕ್ಕಲ್ಲಿ ಅಥವಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಗೋಲ್ಡನ್ನು ಅಥವಾ ಬ್ರಾನ್ಸನ್ನು ಅರ್ಧ ಸೆಕೆಂಡಲ್ಲಿ ಮಿಸ್ ಮಾಡ್ಕೊತಾರೆ. ಭಾಳ ನೋವಾಗ್ತದೆ. ಇವರು ಮಾತಾಡ್ಸೋರೇ ಯಾರಿಲ್ಲ. ಓಕೆ, ಅರ್ಧ ಸೆಕೆಂಡ್ ಅಲ್ಲಿ ನೋಡಿದ್ರಿ. 30 ಸೆಕೆಂಡಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ನಂಬರ್ 1 ಆದರು. ಅಲ್ಡಾರಿನ್ ಇಡಿಯಟ್ ಆದ.
ಈಗ ಅರ್ಥ ಆಯ್ತಾ? ಒಂದು ಸೆಕೆಂಡಿಗೆ ಎಷ್ಟು ವ್ಯಾಲ್ಯೂ ಇದೆ ಅರ್ಥ ಆಯ್ತಾ? ಒಂದು ಸೆಕೆಂಡ್ ಒಂದು ನಿಮಿಷಕ್ಕೆ ಎಷ್ಟು ವ್ಯಾಲ್ಯೂ ಗೊತ್ತಾಯ್ತಾ? ಎಷ್ಟು ಸಮಯನ ಕೊಲೆ ಮಾಡಿದ್ದೀರಾ ಯೋಚನೆ ಮಾಡಿ. ಕೊಲೆ ಮಾಡೋದು ಸಮಯನ ಕಗ್ಗೋಲೆ. ಹೌದು. ಓಕೆ, ಎಷ್ಟು ಲೇಟಾಗಿ ಹೋಗ್ತೀರಾ? ಯಾವುದಾದ್ರೂ ಮೀಟಿಂಗಿಗೆ ಅಲ್ಲಿ 100 ಜನ ಕಾಯ್ತಾ ಇದ್ದಾರೆ ಅನ್ಕೊಳ್ಳಿ. ನನ್ನ ಟ್ರೈನಿಂಗ್ ಇದೆ, ನಾನು ಅರ್ಧ ಗಂಟೆ ಲೇಟಾಗಿ ಹೋದೆ ಅಂದರೆ ಅರ್ಧ ಗಂಟೆ ಲೇಟ್ ಅಲ್ಲ, 100 ಜನ ಇಂಟು ಅರ್ಧ ಗಂಟೆ 50 ಅವರ್ ವೇಸ್ಟ್ ಮಾಡೋಂಗೆ ನಾನು. ನನಗೆ ಸಮಯನ ಹುಟ್ಟಾಕೋ ಕೆಪಾಸಿಟಿ ಇಲ್ಲ. ಸಮಯನ ಹುಟ್ಟಾಕೋ ಕೆಪಾಸಿಟಿ ಐತೆ ನನಗೆ. ಡೆಲಿಗೇಟ್ಸ್ಗೂ ಕೂಡ ಪ್ರಪಂಚದ ನಂಬರ್ 1 ಶ್ರೀಮಂತ ಕಳೆದೋಗಿರ್ತಕ್ಕಂಥ ಒಂದು ಕ್ಷಣನ ವಾಪಸ್ ಹೊಡೆಯೋಕ್ಕಾಗಲ್ಲ. ಕಳೆದೋಗಿರ್ತಕ್ಕಂಥ ಒಂದು ನಿಮಿಷ ವಾಪಸ್ ಹೊಡೆಯೋಕ್ಕಾಗುತ್ತಾ? ನನ್ನ ಹತ್ರ 10 ಲಕ್ಷ ಕೋಟಿ ದುಡ್ಡಿದೆ. ಈ ಧೀರುಭಾಯಿ ಅಂಬಾನಿ ಮಗ ಮುಖೇಶ್ ಅಂಬಾನಿ, ನನ್ನ ಹತ್ರ ಲಕ್ಷ ಕೋಟಿ ದುಡ್ಡಿದೆ, ನಾನು ಕೊಡ್ತೀನಿ. ಕಳೆದೋಗಿರ್ತಕ್ಕಂಥ ಒಂದು ನಿಮಿಷ ವಾಪಸ್ ಅಂತ ಕೊಡೋದಾ? ಕ್ಯಾನ್ಸಲ್. ಯೋಚನೆ ಮಾಡಿ, ಎಷ್ಟು ಮೀಟಿಂಗ್ ಲೇಟಾಗಿ ಬರ್ತೀರಾ? ಓಕೆ, ನಟರಾಜ್ ಸರ್ ಮನೆಗೆ ಮೀಟಿಂಗ್ ಇದೆ, 9:30 ಬರೋಕೆ ಹೇಳ್ತಾರೆ, 10 ಗಂಟೆ ಬರೋದು, 11 ಗಂಟೆ ಬರೋದು. ಕೇಳಿದ್ರೆ ಸರ್ ಟ್ರಾಫಿಕ್ ಜಾಮ್, ಗೊತ್ತಿಲ್ಲದೆ ಇರೋದಾ ಟ್ರಾಫಿಕ್ ಜಾಮ್ ಅಂತೇಳಿ? ಬೇಗ ಬಿಡ್ಬೇಕಿತ್ತಲ್ವಾ? ಹೋಗ್ಲಿ ಬಿಟ್ಟಾಕಿ ಮನೆ ಮೀಟಿಂಗು. ಝೂಮ್ ಮೀಟಿಂಗ್ 6 ಗಂಟೆಗಿದೆ, 6 ಕಾಲಿಗೆ ಬರೋದು, ಅಲ್ಲೂ ಟ್ರಾಫಿಕ್ ಜಾಮಾ? ಇಲ್ಲಿದೆ ಮನಸ್ಸು, ಜೈಲು, ಮನಸ್ಸು ಅನ್ನೋದು ಜೈಲು. ಯೋಚನೆ ಮಾಡಿ. ಸೊ ಸಮಯಕ್ಕೆ ಬೆಲೆ ಕೊಡದೆ ಇದ್ರೆ ನೀವು ಯಾವತ್ತೂ ಕೂಡ ಲೀಡರ್ ಆಗ್ತಾರಲ್ಲ. ಲೀಡರ್ ಆಗಬೇಕು ಅಂದರೆ ಸಮಯಕ್ಕೆ ಬೆಲೆ ಕೊಡಬೇಕು. ಓಕೆ, ಹಾಗಾಗಿ ಮೋದಿ ಕೇರಳ ಇರೋರು ನೀವು ತುಂಬ ಅದೃಷ್ಟ ಮಾಡಿದ್ದೀರ. ಟೀಮ್ ಕಟ್ಟಬೇಕು, ಸ್ಪಾನ್ಸರಿಂಗ್ ಮಾಡಬೇಕು. ನಿಮ್ಮ ಟೀಮಲ್ಲಿ 8 ಜನ ಜಾಯ್ನ್ ಆಗಿದ್ದಾರೆ ಅಂದರೆ 8 ಅಂಗಡಿಯ ಮಾಲೀಕರು ನೀವು. ನೆಕ್ಸ್ಟು 60 ಜನ ಬರ್ತಾರೆ, 60 ಅಂಗಡಿ ಓನರ್ ನೀವು. ನೆಕ್ಸ್ಟು 500 ಜನ ಬರ್ತಾರೆ, 500 ಅಂಗಡಿ ಓನರ್ ನೀವು. 1000 ಜನ ಬರ್ತಾರೆ. ಮೊದಲನೇ 500 ಜನ ಟೈಮ್ ತೊಗೊಳ್ತದೆ, ಮೊದಲನೇ 100 ಜನ ಟೈಮ್ ತೊಗೊಳುತ್ತೆ ಮೋದಿ ಕೇರ್, ಆಮೇಲೆ ಟೈಮ್ ತೊಗೊಳ್ಳಲ್ಲ. ನಿಮಗೆ ಗೊತ್ತಿಲ್ಲದೆ 100 ಜನ, 1000 ಜನ, ಲಕ್ಷಾಂತರ ಜನ ಬೆಳೀತಾ ಹೋಗ್ತಾರೆ. ಹಾಗಾಗಿ ಸಂತೋಷ್ ಶೆಟ್ಟಿ, ಗಣೇಶ್ ದೇವಡಿಗ ಅವರಿಗೆ 1 ಲಕ್ಷ ಇನ್ಕಮ್ ಬರೋದು 8 ವರ್ಷ ಬೇಕಾಯಿತು, 9 ವರ್ಷ ಬೇಕಾಯಿತು. ಮೊದಲನೇ 1 ಲಕ್ಷ ಇನ್ಕಮು 9 ವರ್ಷ ಆದ್ಮೇಲೆ ಬಂತು. ಮುಂದಿನ 2 ವರ್ಷದಲ್ಲಿ ಅವ್ರ ಇನ್ಕಮು 15 ಲಕ್ಷಕ್ಕೆ ರೀಚ್ ಆಯಿತು. ಅವರ ಇನ್ಕಮ್ 1 ಲಕ್ಷ ಭಾಳ ಲೇಟ್ ಆಯಿತು, 9 ವರ್ಷ ಬೇಕಾಯಿತು. ಅವ್ರು ಡೌನ್ ಲೈನ್ಗೆ ಲೇಟ್ ಆಗಲಿಲ್ಲ. ಅವ್ರ ಡೌನ್ ಲೈನು 100 ಜನ ಲಕ್ಷಾಧಿಪತಿ ಆದರು ಮುಂದಿನ 2 ವರ್ಷದಲ್ಲಿ. ಹಂಗಂತೇಳಿ 9 ವರ್ಷ ಆದ್ಮೇಲೆ ನಿಮ್ಮ ಇನ್ಕಮ್ ಆಗುತ್ತೆ ಅಂತ ಕಾಯ್ಕೋಬೇಡಿ. ನೀವು ಕೆಲಸ ಮಾಡೋದ್ರೆ ಕಾದ್ರೆ 50 ವರ್ಷಕ್ಕೂ ಆಗಲ್ಲ. ಓಕೆ, ಕೆಲಸ ಮಾಡ್ತಾ ಇರಬೇಕು. ಮೊದಲಷ್ಟು ಸ್ಲೋ ಇಲ್ಲ ಮೋದಿ ಕೇರ್, ಮೊದಲು ಟಫ್ ಇತ್ತು, ಈಗ ಮೋದಿ ಕೇರ್ ಸ್ಪೀಡ್ ಆಗಿದೆ. ಅದಕ್ಕೋಸ್ಕರ ಮೋದಿ ಕೇರ್ನ ಹೃದಯದ ಅಂತಾಳದಿಂದ ಮೋದಿ ಕೇರ್ನ ಪ್ರೀತಿಸಿ ಮಾಡಬೇಕು. ಮೋದಿ ಕೇರ್ನ ಇಷ್ಟಪಟ್ಟು ಮಾಡಬೇಕು. ಓಕೆ, ನೆಗ್ಲೆಕ್ಟ್ ಮಾಡೋದಲ್ಲ. ಹಾಗಾಗಿ ಇಷ್ಟಪಟ್ಟು ಮೋದಿ ಕೇರ್ ಮಾಡಬೇಕು. ಸೊ ಹೀಗೆ ಒಬ್ಬ ವ್ಯಕ್ತಿ ಗ್ರೀಕಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕ ಪುಟ್ಟ ಬಾಲಕ, ಅವನ ಆತ್ಮವಿಶ್ವಾಸ ಕುದಿತಾ ಇರ್ತದೆ. ಯಾವ ಥರ ಅಂದರೆ ಲಯನ್, ಮರಿ ಸಿಂಹ ಇದ್ದಾಗೆ. ಅವನು ಪ್ರಪಂಚದ ನಂಬರ್ 1 ಅಸ್ಟ್ರಾಲಜರ್ ಹತ್ರ ಹೋಗ್ತಾನೆ. ನಂಬರ್ 1 ಅಸ್ಟ್ರಾಲಜರ್ ಅಂದರೆ ಜ್ಯೋತಿಷ ಹೇಳ್ತಾರಲ್ಲ ಅವರು. ಅವ್ರ ತಲೆ ಎಲ್ಲರೂ ಕೈ ತೋರಿಸ್ತಾ ಇರ್ತಾರೆ, ದೊಡ್ಡ ದೊಡ್ಡ ಪಂಡಿತರು, ರಾಜರು, ಮಹಾರಾಜರು, ವಿಜ್ಞಾನಿಗಳು. ಆ ಹುಡುಗನ ಕೈ ನೋಡಿ ಆ ಜ್ಯೋತಿಷಿ ಹೇಳ್ತಾರೆ, ಬಲೆ ಬಲೆ ಬಾಲಕ, ಅದ್ಭುತ ಅದ್ಭುತ, ಏನಿದೆಯೋ ನೀನು ಹಣೆಬರ ಸಖತ್ತಾಗಿದೆ. ಆದರೆ ಒಂದೇ ಒಂದು ಗೆರೆ ಮಿಸ್ ಇದೆ. ಆ ಗೆರೆ ಏನಾದರೂ ಇದ್ದಿದ್ರೆ ಇಡೀ ಜಗತ್ತನ್ನೇ ಆಳ್ತಾ ಇದ್ದೇನೆ. ಅವನ ಹುಡುಗ ಹಿಂಗಡೆ ಕತ್ತಿ ಇರ್ತದೆ, ಕತ್ತಿ ಎತ್ಕೊಂಡು ಗೆರೆ ಕುಯ್ಕೊಂಡೇ ಬಿಡ್ತಾನೆ. ರಕ್ತ ಚುಮ್ಮುತ್ತೆ ಆ ಜ್ಯೋತಿಷಿ ಮುಖಕ್ಕೆ. ಅದನ್ನ ನೋಡಿ ಆ ಜ್ಯೋತಿಷಿ ಹೇಳ್ತಾನೆ, ನಿನಗೆ ಯಾವ ಹಣೆ ಬರನು ಏನು ಮಾಡೋಕ್ಕಾಗಲ್ಲ, ಗೆರೆ ಇದೆಯಲ್ಲ ಗೊತ್ತಿಲ್ಲ, ನಿನ್ನ ಆತ್ಮವಿಶ್ವಾಸದಲ್ಲಿ ನಿನ್ನಲ್ಲಿ ಪವರ್ ಇದೆ, ಇಡೀ ಜಗತ್ತಲ್ಲಿ ನೀನು ಗೆಲ್ತೀಯ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, 32ನೇ ವರ್ಷಕ್ಕೆ 3/4 ಭಾಗ ಜಗತ್ತನ್ನು ಗೆಲ್ತಾನೆ, ಅಲೆಕ್ಸಾಂಡರ್ ದ ಗ್ರೇಟ್. ಅದು ಮೈಂಡ್ ಸೆಟ್ ಅಂದ್ರೆ. ಓಕೆ, ಯಾರ್ಯಾರು ನೆಗೆಟಿವ್ ಮಾಡ್ತಾರೆ ಅಂತ ನೆಗೆಟಿವ್ ಆಗೋದಲ್ಲ. ಫೀಲ್ಡಿಗೆ ಹೋದಾಗ ನೀವು ನೆಗೆಟಿವ್ ಮಾಡ್ತಾರೆ, ನಿಮ್ಮ ಪಕ್ಕದ ಮನೆಯವರು, ಓಕೆ, ನಿಮ್ಮ ಟೀಮ್ನವರು, ನಿಮ್ಮ ರಿಲೇಷನ್. ಬೇಗ ಸೆಟ್ಲ್ ಆಗಿ, ಬೇಗ ಸೆಟ್ಲ್ ಆಗಿ.
ಅವ್ರಿಗೆ ಏನಾಗಿದೆ? ಓಕೆ, ಅದಕ್ಕೋಸ್ಕರ ನೀವು ಈ ಬಿಸ್ನೆಸ್ ಅಲ್ಲಿ ಫೀಲ್ಡಿಗೆ ಹೋಗಿ ಗೆದ್ಕೋಬೇಕು ಅಂದ್ರೆ ಸಂಘರ್ಷ ಮಾಡಿ ಕಲಿಬೇಕು, ಯೋಧ ಆಗಲಿ ಕಲಿಬೇಕು, ಅತಿರಥ ಮಹಾರಥ ಆಗ್ಬೇಕು. ನೀವು ಬಾವುಟ ಏರ್ಸ್ಕೊಂಡು ಹೋಗೋದು, ನಾನು ಗೆದ್ದು ಬರ್ತೀನಿ, ನಾನು ಮೋದಿಕೆ ಬಾವುಟ ನೆಡ್ತೀನಿ, ಎಸ್ ಸ್ವದೇಶಿ ಮೋದಿಕೆ ಅಂತ ನೆಡ್ತಾ ಹೋಗೋದು, ಅಲ್ಲಿ ಯಾವನೋ ಪಿನ್ ಹೊಡಿತಾನೆ, ನೀನು ಬಿಟ್ಬಿಟ್ಟ ಮೋದಿಕೆಯರಿಗೆ, ನೀನು ಟೋಪಿ ಹಾಕ್ಬಿಟ್ಟ, ಓ ನೀನು ಚೈನೀಸ್ ಹೇಳ್ಬಿಟ್ಟ, ಆಯ್ತು ಹೋಗು ನಿನ್ ಕತೆ, ಇನ್ನೇನು ಹೇಳೋದು ಇಷ್ಟೇ ಮುಗಿತು ನಿನ್ ಕತೆ. ಸರಿಯಾಗಿ ಹಾಕಿದ್ರು ನಿನಗೆ 3 ನಾಮನ ಮುಗಿದು ಕುಸ್ಸು ಪಟಾಕಿ. ಬಾವುಟ ಏರ್ಸ್ಕೊಂಡು ಹೋಗೋರು ಬಾವುಟನ ಮಡ್ಚ್ಕೊಂಡು ಇದು ಹೆಂಗೆ ಅಂದ್ರೆ, ಒಬ್ರು ವೆಟನರಿ ಡಾಕ್ಟ್ರು, ಓಕೆ, ಪಶು ವೈದ್ಯಕೀಯ ಡಾಕ್ಟ್ರು, ಒಂದು ಎಮ್ಮೆ ಇರುತ್ತೆ, ಆ ಎಮ್ಮೆಗೆ ಓಕೆ ಸಿಕ್ಕಾಬಟ್ಟೆ ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಹೊಟ್ಟೆನಲ್ಲಿ ಜಡಾಯಿಸ್ಬಿಡುತ್ತೆ, ಹೊಟ್ಟೆ ಕೆಟ್ಟೋಗಿರ್ತದೆ, ಡೈಜೆಷನ್ ಆಗಿರಲ್ಲ, ಮೋಷನ್ನೇ ಬಂದಿರಲ್ಲ. ಅದು ಮೋಷನ್ ಬರಬೇಕು, ಸಗಣಿ ಆಗಬೇಕು ಅಂತೇಳಿ ಡಾಕ್ಟ್ರ ಕರೆಸ್ತಾರೆ, ಸ್ಪೆಷಲಿಸ್ಟ್ ಡಾಕ್ಟ್ರು. ಆ ಡಾಕ್ಟ್ರು ಆ ಬಾಯಿ ಒಳಗಡೆ ಟ್ಯಾಬ್ಲೆಟ್ ಹಾಕಿಕೊಡ್ತಾರೆ, ಆ ಬಾಯಿ ಓಪನ್ ಮಾಡಲ್ಲ, ಟ್ಯಾಬ್ಲೆಟ್ಗೆ ಅಭ್ಯಾಸ ಇಲ್ಲ ಅದಕ್ಕೆ. ಅವಾಗ ಇನ್ನೇನು ಮಾಡೋಕ್ಕಲ್ಲ, ಒಂದು ಗೊಟ್ಟ ಅಂತ ಇರ್ತದೆ ಹಳ್ಳಿ ಕಡೆ, ಒಂದು ಪೈಪು, ಆ ಪೈಪ್ ದೊಡ್ಡದಾಗಿರ್ತದೆ, ಆ ಪೈಪಲ್ಲಿ ಈ ಕಡೆ ಇಡ್ತಾರೆ, ಓಕೆ, ಬಾಯಿ ಒಳಗಡೆ ತೂಗ್ತಾರೆ, ಈ ಕಡೆ ಇರ್ತದಲ್ವಾ ಅದು ಸಿಕ್ಕಾಪಟ್ಟೆ ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ, ಅದು ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿದೆ, ಅದು ಸಗಣಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಇಟ್ಬಿಟ್ಟು ಜೋರಾಗಿ ಊದ್ಲಿಕ್ಕೆ ರೆಡಿ ಆಗ್ತಾರೆ. ಇವ್ರು ಊದಕ್ಕಿಂತ ಮುಂಚೆ ಎಮ್ಮೆ ಊದ್ಬಿಡ್ತಾರೆ, ಇವರು ಬಾಯಿ ಒಳಗೆ ಇವ್ರಿಗೆ ಡೀಸೆಂಟ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಹೇಳಿ ಇವಾಗ ಏನಾಯ್ತು, ಏನ್ ಹೇಳ್ತಾ ಇದ್ದು? ನೀವು ಹೋಗೋದು ಗೆಲ್ಲಕ್ಕೆ, ಅವ್ರು ಗೆದ್ಬಿಡ್ತಾರೆ, ನೀವು ಹೋಗಿರ್ತೀರ ಕನ್ವಿನ್ಸ್ ಮಾಡಕ್ಕೆ, ಅವ್ರನ್ನ ಜಾಯಿನ್ ಮಾಡಿಸ್ಬೇಕು, ಪ್ರಾಡ್ ಕೊಡ್ಬೇಕು ಅಂತೇಳಿ. ಅವ್ರು ಉಲ್ಟಾ ಮಳೆ ಹೊಡಿತಾರೆ, ಅಯ್ಯೋ ಬಾರಮ್ಮ ನೀನು ಈಗ ಬಂದ್ಯಾ, 4 ವರ್ಷ ಆಯ್ತು, ಗಾಡಿ ಎಲ್ಲ ಬಿಟ್ಟು ಕುತ್ಕೊಂಡ್ಬಿಟ್ಟಿವಿ ಇಲ್ಲಿ, ನಿನಗೆ ಬೇಕಾಗಿತ್ತ ಇದು ಪ್ರಾಡಕ್ಟ್ ಎಷ್ಟೊಂದು ಕಾಸ್ಟ್ಲಿ ಇದೆ, ನಿನ್ಗೆ ಯಾಕೆ ಮಾಡ್ತೀಯ ಇದನ್ನ, ನಿನಗೆ ಕಡಿಮೆ ಆಗಿದೆ. ಇವ್ರು ಬಾವುಟ ಎತ್ತ ಕಟ್ಟು ಹೋದರು, ಆಮೇಲೆ ಇಳಿಸ್ಕೊಂಡು ಬಾವುಟನ ಮಟ್ಕೊಂಡು ಓಕೆ ಬ್ಯಾಗಲ್ಲಿ ಇಟ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಹಂಗಾಗೋದಲ್ಲ, ನೀವು ಗೆಲ್ಬೇಕು, ನೀವು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಈಗಿನ ಸಿಚುವೇಶನ್ನಲ್ಲಿ ಮೋದಿಕೇರಿಗೆ ಜನ ಬೇಕಾಗಿಲ್ಲ, ಜನಕ್ಕೆ ಮೋದಿಕೇರ್ ಬೇಕಾಗಿದೆ. ಕೋಟಿಗಟ್ಟಲೆ ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. 1 ವರ್ಷಕ್ಕೆ ಇಂಡಿಯಾದಲ್ಲಿ 88 ಲಕ್ಷ ಜನ ಗ್ರಾಜುಯೇಟ್ ಬರ್ತಾ ಇದ್ದಾರೆ. ಎಷ್ಟು ಜನ? 88 ಲಕ್ಷ ಗ್ರಾಜುಯೇಟ್ ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲಿ 10 ಲಕ್ಷ ಕೆಲಸ ಸಿಗ್ತಾ ಇದೆ, ಸರ್ಕಾರಿ ನೌಕರಿ ಅಥವಾ ಪ್ರೈವೇಟ್. ಒಂದು 5 ಲಕ್ಷ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಒಂದು 5 ಲಕ್ಷ ಜನ ರೈತರಾಗ್ತಿದ್ದಾರೆ, ಇನ್ನೊಂದು 10 ಲಕ್ಷ ಜನ ಸಣ್ಣ ನೌಕರಿಗೆ ಹೋಗ್ತಾರೆ. ಅಂದರೆ ಇಂಜಿನಿಯರ್ ಆಗಬೇಕು, ಕ್ಲರ್ಕ್ ಆಗೋದು, ಓಕೆ, ಮ್ಯಾನೇಜರ್ ಆಗಬೇಕು, ಪ್ಯೂನ್ ಆಗೋದು, ಈ ಥರ ಸಣ್ಣ ಪುಟ್ಟ ನೌಕರಿ. 50,000 ಸಂಬಳ ಬೇಕು ಇವರಿಗೆ, ಯೋಗ್ಯತೆ ಇರೋದು 10,000ಕ್ಕೆ ಹೋಗಿ ಸೇರ್ಕೊಳ್ಳೋದು, 5,000ಕ್ಕೆ ಸೇರ್ಕೊಳ್ಳೋದು. ಈ ಥರದಲ್ಲೂ ಟೋಟಲ್ ಒಂದು 28 ಲಕ್ಷ ಜನ ಅದರ ಮೊದಲು ಸೆಟ್ಲ್ ಆಗ್ತಾರೆ. ಉಳಿದಿರೋ 68 ಲಕ್ಷ ಜನ ನಿರುದ್ಯೋಗಿ ಆಗ್ತಾರೆ. ಈ 68 ಲಕ್ಷ ಜನ ನಿರುದ್ಯೋಗಿ ಯುವಕರು ಇದ್ದಾರಲ್ಲ, ಇವರು ನಮ್ಮ ದೇಶಕ್ಕೆ ಗಂಡಾಂತರ. ನಮ್ಮ ದೇಶಕ್ಕೆ ಗಂಡಾಂತರ ಇರೋದು ಉಗ್ರಗಾಮಿಗಳಿಂದ ಅಲ್ಲ, ಪಾಕಿಸ್ತಾನ ಟೆರರಿಸ್ಟ್ಗಳಿಂದ ಅಲ್ಲ, ಇವರು ನಮ್ಮ ಸಮಾಜದಲ್ಲಿದ್ದಾರಲ್ಲ, ಓದಿ ಮನೆ ಕುದಂತಾರಲ್ಲ, ಇವರೇ ಪಿಕ್ ಪಾಕೆಟ್ ಆಗೋದು, ಇವರೇ ಗುಂಡಾಗೋದು, ಇವರೇ ಪೊಲಿಟಿಷಿಯನ್ ಆಗೋದು, ಇವರೇ ಕಾಲ್ಟ್ರಾಗೋದು, ಇವರೇ ಕೊಲೆ ಮಾಡೋದು, ಇವರೇ ಭ್ರಷ್ಟ ಆಗೋದು. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾವು ಜನಗಳಿಗೆ ಅವಕಾಶ ಕೊಡೋದ್ರ ಮುಖಾಂತರ, ಓದಿಕೆ ಮುಖಾಂತರ ಜನಗಳನ್ನ ಬೆಳೆಸ್ಬೇಕಾಗಿದೆ. ಜನಗಳಿಗೆ ನಾವು ಅವಕಾಶ ಕೊಟ್ಟು ಅವರಿಗೆ ನಾವು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿಸ್ಬೇಕಾಗಿದೆ. ನೀವು ಅವಕಾಶ ಕೊಡೋದ್ರ ಮುಖಾಂತರ ಜನಗಳ ಕಣ್ಣೀರು ಒರೆಸ್ತೀರಾ, ಜನಗಳು ಕಾರ್ ತೊಗೊಳ್ಳಿಕ್ಕೆ, ಮನೆ ತೊಗೊಳ್ಳಿಕ್ಕೆ, ಫಾರಿನಿಗೆ ಹೋಗ್ಲಿಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ. ನಿರುದ್ಯೋಗ ಸಮಸ್ಯೆ ನಿವಾರಣೆ, ಸಾಲ ನಿವಾರಣೆ, ಆ ಥರ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದರೆ ಜನಗಳು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಥವಾ ಗ್ರ್ಯಾಜುಯೇಟ್ಗಳು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಇಲ್ಲ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ, ಮದುವೆ ಆಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ, ಇನ್ ಕೇಸ್ ಮದುವೆ ಆದರೂ ಮಕ್ಕಳು ಮಾಡ್ಕೊಳಕ್ಕಾಗ್ತಿಲ್ಲ. ಈ ಥರ ಪರಿಸ್ಥಿತಿ ಇದೆ. ಬಟ್ ನಮ್ಮ ಹತ್ರ ಮೋದಿಕೇರ್ ಅವಕಾಶ ಇದೆ. ಈ ಮೋದಿಕೇರ್ ಅವಕಾಶ ನಾವು ಜನಗಳಿಗೆ ಕೊಡಬೇಕಾಗುತ್ತೆ. ಓಕೆ, ಈಗ ಹಸು ಇದೆ, ಹಸು ಹಾಲು ಕೊಡುತ್ತೆ, ಹೌದಾ? ಹಸು ಹಾಲು ಕೊಡುತ್ತೆ, ಹೌದಾ? ನೋ, ಹಾಲು ಕರೆದ್ರೆ ಮಾತ್ರ ಕೊಡೋದು.
ಹಸು ಹಿಂಡಬೇಕು, ಹಸುನ ಹಿಂಡಿದಾಗ ಹಾಲು ಕೊಡುತ್ತೆ, ಸುಮ್ಮನೆ ಕೊಡಲ್ಲ. ಓಕೆ, ಈಗ ಹಸು 3 ಲೀಟರ್ ಹಾಲು ಕೊಡ್ತಾ ಇದೆ. ನಿಮಗೆ ಹಾಲು ಜಾಸ್ತಿ ಬೇಕು, ಸಾಕಾಗ್ತಿಲ್ಲ, ಜಾಸ್ತಿ ಹಾಲು ಬೇಕು. ಅವಾಗ ಏನು ಮಾಡ್ತೀರಾ? ಹಸುಗೆ ಊಟ ಜಾಸ್ತಿ ಹಾಕ್ತೀರಾ, ಹಿಂಡಿ ಬೂಸ ಚೆನ್ನಾಗಿ ನೋಡ್ಕೊತೀರಾ, ಆರೈಕೆ. ಆರೈಕೆ ಪ್ರೀತಿ. ಓಕೆ ಆಯಿತು, ಇನ್ನೊಂದು 2 ಲೀಟರ್ ಎಕ್ಸ್ಟ್ರಾ ಕೊಡುತ್ತೆ, 3 ರಿಂದ 5 ಲೀಟರ್ ಆಯಿತು. ಇನ್ನೂ ಎಕ್ಸ್ಟ್ರಾ ಬೇಕು, ಇನ್ನೇನು ಮಾಡ್ತೀರಾ? ಹಸುಗೆ ಇಂಜೆಕ್ಷನ್ ಹಾಕ್ತೀನಿ. ಇಂಜೆಕ್ಷನ್ ಸೂಪರ್. ಅದು ಸೈಡ್ ಎಫೆಕ್ಟ್ ಏನಾದರೂ ಆಗಲಿ, ಹೊಟ್ಟೆ ಏನಪ್ಪ ಅಂದರೆ ಹಾಲು ಜಾಸ್ತಿ ಕೊಡಬೇಕು. ಅದು ಹಾಲು ಕೆಟ್ಟೋಗುತ್ತಾ ಏನಾದರೂ ಆಗಲಿ, ಓಕೆ ಇಂಜೆಕ್ಷನ್ ಹಾಕ್ತೀವಿ, ಮತ್ತೊಂದು 2 ಲೀಟರ್ ಎಕ್ಸ್ಟ್ರಾ ಕೊಡ್ತು. ಇನ್ನೂ ಜಾಸ್ತಿ ಹಾಲು ಬೇಕು, ಎಕ್ಸ್ಟ್ರಾ ಹಸುಗಳು ಗಂಡು ಇಟ್ಕೊಳ್ತೀನಿ, ಹಾಲು ಕೊಡು ಜಾಸ್ತಿ ಕೊಡ್ಬೇಕು. ಎಕ್ಸ್ಟ್ರಾ ಹಸುಗಳು ತಗೊಂತೀನಿ. ಅದನ್ನು ಮಾಡ್ಬೋದು, ಗನ್ ಇಟ್ಬಿಟ್ಟು ತೋರಿಸೋದು, ಹಾಲು ಕೊಡು ಅಂತೇಳಿ. ಈಗ ಯಾವುದರಿಂದಲೂ ಕೂಡ 6 ಲೀಟರ್ ಇರೋ ಹಾಲು 60 ಲೀಟರ್ ಆಗಲ್ಲ, 100 ಲೀಟರ್ ಆಗಲ್ಲ, 500 ಲೀಟರ್ ಆಗಲ್ಲ. 100 ಲೀಟ್ರು 500 ಲೀಟರ್ ಆಗಬೇಕು ಅಂದರೆ ಜಾಸ್ತಿ ಹಸು ಸಾಕಲೇಬೇಕು. ಅದೇ ಥರ ಜಾಸ್ತಿ ಟೀಮ್ ಕಟ್ಟಬೇಕು, ಅದೇ ಥರ ಜಾಸ್ತಿ ಟೀಮನ್ನು ಕಟ್ಟಬೇಕು. ಮೋದಿಕೆಯವರು ಟೀಮ್ ಕಟ್ಟಿ ಸಾಮ್ರಾಜ್ಯ ವಿಸ್ತಾರ ಮಾಡಿ. ನಾವೆಲ್ಲ ಟೀಮ್ ದೊಡ್ಡದಾಗಿ ಕಟ್ಟಿದ್ದೀವಿ. ಇನ್ಕಮ್ ಸಿಕ್ಕಾಬಟ್ಟೆ ಇದೆ ಮೋದಿಕೆಯಲ್ಲಿ. LPB ಅಂತ ಇದೆ, ಒಂದು ಲೆಗ್ಗಲ್ಲಿ 1 ಲಕ್ಷ ಬಿ ಕ್ರಾಸ್ ಆದಾಗ ನಿಮಗೆ ಇನ್ಕಮ್ ತುಂಬ ದೊಡ್ಡ ಆದಾಯ ಬರುತ್ತೆ, LPB ಅಂತೇಳಿ. ಓಕೆ, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಒಂದೊಂದು ಲೆಗ್ಗಲ್ಲೂ ಸ್ಟ್ರಾಂಗ್ ಬೆಳೆಸ್ತಾ ಹೋಗಬೇಕು. ನಿಮ್ಮ ಲಾಭಕ್ಕೋಸ್ಕರ ಮೋದಿಕೆ ಮಾಡಬೇಡಿ, ಜನಗಳ ಲಾಭಕ್ಕೋಸ್ಕರ ಮೋದಿಕೆ ಮಾಡಿ. ಅದು ಬಿಟ್ಟು ನಾನು ಬೆಳಿಬೇಕು, ನಾನು ದುಡಿಬೇಕು, ನಾನು ಕಾರ್ ತಗೋಬೇಕು, ನಾನು ಶ್ರೀಲಂಕಾ ಹೋಗ್ಬೇಕು, ಈ ಥರ ಅಂದ್ಕೊಂಡು ಮೋದಿಕೆಯನ್ನು ಮಾಡಿದರೆ ಜಾಸ್ತಿ ಬೆಳೆಯೋಕ್ಕಾಗಲ್ಲ. ನನ್ನ ಜೊತೆಗಿರೋರಿಗೆ ಅವ್ರ ಸಾಲ ಕ್ಲಿಯರ್ ಆಗಬೇಕು, ಅವರು ಚೆನ್ನಾಗಿರ್ಬೇಕು, ಅವ್ರು ಶ್ರೀಮಂತರಾಗಬೇಕು, ಅವ್ರು ಕಾರ್ ತಗೋಬೇಕು, ಅವ್ರು ಮನೆ ತಗೋಬೇಕು, ಅವ್ರು ಫಾರ್ಮಿಗೆ ಹೋಗ್ಬೇಕು, ಅವ್ರು ಕಣ್ಣೀರು ಒರೆಸ್ಬೇಕು. ಈ ಥರ ಭಾವನೆಯಿಂದ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು. ಆ ಥರ ಒಳ್ಳೆ ಭಾವನೆ ಇದ್ದಾಗ ನಿಮ್ಮ ಅಚೀವ್ಮೆಂಟ್ ಬಂದೇ ಬರುತ್ತೆ. ತಾಯಿ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲು ಎಲ್ಲರಿಗಿಂತ ಮುಂಚೆ ತಾಯಿ ತಿಂದ್ಬಿಟ್ಟು ಖಾಲಿ ಮಾಡ್ತಾರೆ ಪಾತ್ರೆನ. ಕಡಿಮೆ ಇದ್ರೂ ಕೂಡ ಮಕ್ಕಳಿಗೆ ಗಂಡನಿಗೆ ತಿನ್ನಿಸ್ಬಿಟ್ಟು ಉಳಿದ್ರೆ ಮಾತ್ರ ತಾಯಿ ಊಟ ಮಾಡ್ತಾರೆ. ಅದೇ ಥರ ಇಲ್ಲಿ ನನ್ನ ಉದ್ದೇಶ ಏನಾಗಿರ್ಬೇಕು ಅಂತ ನಾನು ತಿನ್ನೋದು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ನನ್ನ ಸೀಕ್ರೆಟ್ ತಿಳ್ಕೊಬೇಕಾ? ನಾನು ಇಷ್ಟು ದೊಡ್ಡ ಟೀಮ್ ಕಟ್ಟಿದ್ದೀನಿ, ಇಷ್ಟು ಲಕ್ಷಾಂತರ ಜನ ನಾನು ಬೆಳೆಸಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರೆಲ್ಲ ಯಾರೆಲ್ಲ ಡೌನ್ಗಳಿದ್ದಾರೆ, ಅವ್ರ ಕಷ್ಟ, ಅವ್ರ ನೋವು, ಅವ್ರ ಸಂಕಟ, ಅವ್ರ ಸಾಲ, ಅವ್ರ ಅವಮಾನ, ಅದೆಲ್ಲ ಸಮಸ್ಯೆ ನಂದು ಅಂತ ಅಂದ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡ್ತೀನಿ. ಓಕೆ, ಅವ್ರ ಕಷ್ಟ ನನ್ನ ಕಷ್ಟ ಅಂತ ಅನ್ಕೋತೀನಿ ನಾನು. ಅವ್ರ ಕಷ್ಟ ಇರ್ಬೋದು, ನನಗೇನು ಅಂತ ನಾನು ಅನ್ಕೊಳ್ಳಲ್ಲ. ನಾನು ಇರೋ 30ನೇ ಫ್ಲೋರ್ ಇದ್ದೀನಿ, ಅವ್ರ ಕೆಳಗಡೆ ಗ್ರೌಂಡ್ ಫ್ಲೋರ್ ಇದ್ದಾರೆ. ನಾನು ಅಲ್ಲಿಂದಲೇ ಮಾತಾಡಲ್ಲ, ಕೆಳಗೆ ಬಂದು ಅವ್ರ ಸಮಸ್ಯೆ ಏನು ತಿಳ್ಕೊಂಡು ಅವ್ರ ಕೈ ಹಿಡ್ಕೊಂಡು ಅವ್ರ ಎದುರುಗ ಕೈ ಹಾಕ್ಕೊಂಡು ಕೈ ಹಿಡ್ಕೊಂಡು ಮೇಲೆ ಕರ್ಕೊಂಡು ಹೋಗ್ತೀನಿ. ಸೊ ಈ ಬಿಸ್ನೆಸ್ಸಲ್ಲಿ ವೆರಿ ಇಂಪಾರ್ಟೆಂಟ್ ತರಬೇತಿ ಯಾವುದು ಮಿಸ್ ಮಾಡೋಂಗಿಲ್ಲ. ಟ್ರೈನಿಂಗ್, ಒಂದೊಂದು ಟ್ರೈನಿಂಗು ಕೂಡ ಮಿಸ್ ಮಾಡಿದಾಗ ಅಲ್ಲೇ ನಿಮಗೆ ಲಾಸ್ ಆಗುತ್ತೆ. ಆ ಟ್ರೈನಿಂಗಲ್ಲೇ ಕಲಿಕೆ ಇರ್ತದೆ. ಏನಾಗುತ್ತೆ, ದೊಡ್ಡ ರೋಗ ಇದೆ, ಸಾಯೋಂಥ ರೋಗ ಇದೆ, ಡಾಕ್ಟ್ರು ಬಂದಿದ್ದಾರೆ. ಓಕೆ, ಆ ಡಾಕ್ಟ್ರು ಬರೋ ಟೈಮಲ್ಲಿ ಹೋಗ್ಬಿಟ್ಟು ನಿದ್ದೆ ಹೊಡಿತಾ ಇದ್ದಾರೆ. ಡಾಕ್ಟ್ರು ಬಂದು ಹೋದ್ರು, ಈಗ ಸಾಯಿ ನಿಮ್ಗೆ ಹಂಗೆ ಆಗ್ತದೆ. ನಿಮಗೆ ಇದುವರೆಗೂ ಆಗಿರೋ ಟ್ರೈನಿಂಗಲ್ಲಿ 1000 ದಿನದಲ್ಲಿ ಚಿನ್ನದ ಗಣಿ ಹುಟ್ಲಿಕ್ಕೆ ದಾರಿ ಇದೆ ಅಂತ ತೋರಿಸ್ಬಿಡ್ತಾರೆ. ಅಂದರೆ ಚಿನ್ನದ ಗಣಿ ಮಾಲೀಕ ಆಗಲಿಕ್ಕೆ 1000 ದಿನದಲ್ಲಿ ಹೋದ್ರೆ ಪ್ರಯತ್ನ ಮಾಡಿದರೆ 1000 ದಿನದಲ್ಲಿ ಚಿನ್ನದ ಗಣಿಯ ಮಾಲೀಕ ಆಗ್ತೀವಿ ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಎಷ್ಟು ದಿನದಲ್ಲಿ ಚಿನ್ನದ ಗಣಿ ಮಾಲೀಕ ಆಗ್ತೀರಾ? ಆದರೆ ಒಂದು ಟ್ರೈನಿಂಗ್ ಕೊಡೋಕೆ ಬರ್ತಾರೆ ಲೀಡರು, ಆ ಟ್ರೈನಿಂಗ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಎಕ್ಸ್ಕ್ಯೂಸ್ ಬಿಡ ಹೇಳಿದ್ದಾರೆ ಹೇಳ್ತಾರೆ. ಆ ಟ್ರೈನಿಂಗಲ್ಲಿ ಲೀಡರ್ನು ಹೊಸ ಸಂಶೋಧನೆ ಆಗಿದೆ, ಚಿನ್ನದ ಗಣಿಗೆ ಮಾಲೀಕ ಆಗಲಿಕ್ಕೆ 1000 ದಿನ ಬೇಕಾಗಿಲ್ಲ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, 800 ದಿನದಲ್ಲೇ ಚಿನ್ನದ ಗಣಿಗೆ ಓನರ್ ಆಗ್ಬೋದು ಅಂತ ತೋರಿಸ್ಬಿಟ್ರಲ್ಲಿ. ನೀವು ಮಿಸ್ ಆದ್ರಿ. ಅದೇ ಹೇಳಿದ್ನಲ್ಲ, ಕಾಯಿಲೆ ಆಗಿತ್ತು, ಡಾಕ್ಟರ್ ಬಂದಿದ್ರು, ಡಾಕ್ಟರ್ ಬಂದಾಗ ನಿದ್ದೆ ಮಾಡಿದ್ರು. ಹಂಗೆ ಟ್ರೈನರ್ ಬಂದಿದ್ರು ನಿಮಗೆ ಕಲ್ಸ್ಕೊಳ್ಲಿಕ್ಕೋಸ್ಕರ, ಅವ್ರು ಬಂದಿರೋ ಟೈಮಲ್ಲಿ ನೀವು ತಾಚಿ ಮಾಡಿದ್ರು. ಆ ಥರ ಆಗೋದು ಬೇಡ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಅವಕಾಶ ಮಿಸ್ ಮಾಡ್ಕೊಬೇಡಿ, ಕಲೀಲಿಕ್ಕೆ ಯಾವುದೇ ಅವಕಾಶ ಮಿಸ್ ಮಾಡ್ಕೊಬೇಡಿ. ಕಲೀರಿ, ದುಡ್ಡು ಎಷ್ಟಾದರೂ ಇರಲಿ. ನೀವೇ ಹೇಳಬೇಕು ನಟರಾಜ್ ಸರ್ಗೆ, ಸರ್ ಸಣ್ಣ ಹೋಟೆಲ್ ಬೇಡ, ದೊಡ್ಡ ಹೋಟೆಲ್ ಬುಕ್ ಮಾಡಿ, 5 ಸ್ಟಾರ್ ಹೋಟೆಲ್ ಹೋಗೋಣ ಸರ್, ಡೀಲರ್ಸ್ ಹೋಟೆಲ್ ಹೋಗೋಣ, ರೇಟ್ ಕಡಿಮೆ ಅಂತ ಅಂದ್ಕೊಂಡು ಸಣ್ಣ ಹೋಟೆಲ್ ಹೋಗೋದಲ್ಲ. ಜಾಸ್ತಿ ಪ್ಲಾಟ್ನ ಸ್ಟಾಕ್ ಇಟ್ಕೊಳ್ಳಿ, ಒಳ್ಳೊಳ್ಳೆ ಡ್ರೆಸ್ ಕೋಡ್ ಹಾಕೊಳ್ಳಿ. ಈ ಥರ ದೊಡ್ಡ ದೊಡ್ಡ ಆಲೋಚನೆ ಮಾಡಬೇಕು.
ಓಕೆ. ಸೊ ಈಗ ಈ ಒಂದು ಸಣ್ಣ ಡೆಮೋ ಈಗ ಏನಪ್ಪ ಅಂದರೆ, ಈ ಹಾಲಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಮುಂದಿನ 15 ಸೆಕೆಂಡಲ್ಲಿ ಒಂದು ಈಗ ಕಾಂಪಿಟೇಷನ್ ಇದೆ, ಒಂದು ಪ್ರಯೋಗ ಇದೆ. ಈ ಹಾಲಲ್ಲಿ ಇರ್ತಕ್ಕಂತಹ ಕೆಂಪು ಬಣ್ಣದ ವಸ್ತುಗಳನ್ನು ನೀವು ಫೋನ್ ಮಾಡಬೇಕು. ಸ್ಟಾರ್ಟ್. ಕೆಂಪು ಅಥವಾ ಹತ್ತತ್ರ ಕೆಂಪು ಇರುತ್ತೆ, ಆರೆಂಜು, ರೆಡ್ಡು, ಎಷ್ಟಿದೆ ಅಂತ ಕೌಂಟ್ ಮಾಡಿ. ಒಂದ್ಸಲ ಕೌಂಟ್ ಮಾಡಿ. ಕಾಪಿ ಹೊಡಿತಾರೆ ಬೇರೆಯವರು, ಅದನ್ನು ಒಂದೊಂದಾಗಿ, ಅದು 1, 2, 4 ಅಂದಾಜು ಕೌಂಟ್ ಮಾಡಿ. ನಟರಾಜ್ ಬಂಡಿ ಹಾಕೊಂಡಿದ್ದಾರೆ, ಅದನ್ನು ಕೌಂಟ್ ಮಾಡಿ. ಓಕೆ, ಸ್ಟಾಪ್. ಟೈಮ್ ಆಯ್ತು. ಈಗ ನೋಡೋಣ ಬಹುಮಾನ ಯಾರಿಗೆ ಗೆಲ್ತಾರೆ ಅಂತೇಳಿ ತಿಳ್ಕೊಬೇಕಾ? ಬಹುಮಾನ ಯಾರಿಗೆ ಗೆಲ್ತಾರೆ ಅಂತ. ಈಗ ನಾನು ಪ್ರಶ್ನೆ ಹಾಕಲ್ಲ ಕೆಂಪು ಬಣ್ಣದ ವಸ್ತು ಬಗ್ಗೆ. ಈ ಹಾಲಲ್ಲಿ ಕೆಂಪು ಬಣ್ಣದ ವಸ್ತು ಮಾತ್ರ ಇದೆಯಾ, ಬೇರೆ ಬೇರೆ ಬಣ್ಣ ಎಲ್ಲ ಬಣ್ಣ ಇದೆಯಾ? ನಿಮ್ಮ ಗಮನ ಎಲ್ಲೋಯ್ತು? ಕೆಂಪು ಬಣ್ಣಕ್ಕೆ ಒಂದಲ್ಲ ಒಂದು ಆನ್ಸರ್ ರೆಡಿ ಇದೆ. ಅದೇ 30 ಸೆಕೆಂಡಲ್ಲಿ ನಾನು ಕೇಳ್ತೀನಿ, ವೈಟ್ ಬಣ್ಣ ಎಣಿಸಿದ್ರಾ, ಹಸಿರು ಬಣ್ಣ ಎಣಿಸಿದ್ರಾ, ಕಪ್ಪು ಬಣ್ಣ ಎಣಿಸಿದ್ರಾ, ಎಲ್ಲೋ ಎಣಿಸಿದ್ರಾ? ಅವೆಲ್ಲ ಎಣಿಸಲೇ ಇಲ್ಲ. ಅವೆಲ್ಲ ಇದ್ರೂ ಕೂಡ ನೋಡಿ, ವೈಟ್ ತುಂಬಾ ದೊಡ್ಡದಾಗಿದೆ, ಬ್ಲೂ ಇದೆ ಲೈಟು, ಅದು ಯಾವುದ್ರ ಕಡೆ ಗಮನ ಹರಿಸ್ಲಿಲ್ಲ. ಗಮನ ಹೋಗಿದ್ದೆಲ್ಲಿ? ಏನ್ ಕಲ್ತ್ರಿ ಇದರಿಂದ? ಬರೀ ಪ್ರಾಡಕ್ಟ್ಗೆ ಅಂತಲ್ಲ, ಎಲ್ಲಿ ಗಮನ ಹರಿಸ್ತೀರೋ ಅಲ್ಲಿ ನೀವು ಎನರ್ಜಿ ಹೋಗುತ್ತೆ, ಅದನ್ನ ಸಾಧಿಸ್ತೀರಾ ನೀವು. ಓಕೆ, ಕಲಿಬೇಕು ಅಂತ ಹೊರಟ್ರೆ ಕಲ್ತು ಲೀಡರ್ ಆಗ್ತೀರಾ. ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ ಹೊರಟ್ರೆ ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಓಕೆ, ಡೆಮೋದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಲೀಡರ್ಶಿಪ್ ಕ್ವಾಲಿಟಿದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಪ್ರೆಸೆಂಟೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಮಾನವೀಯ ಗುಣಗಳನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಯಾವ ಪ್ರಾಡಕ್ಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಸ್ಪಾನ್ಸರ್ಗೆಲ್ಲ ಎಕ್ಸ್ಪರ್ಟ್ ಆಗ್ತೀರಾ. ಸ್ಪೋರ್ಟ್ಸ್ಗೆ ಫೋಕಸ್ ಮಾಡಿದ್ರೆ ಸ್ಪೋರ್ಟಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಸ್ಪೋರ್ಟ್ಸಲ್ಲಿ. ವಿಜ್ಞಾನಿ ಆಗಬೇಕು ಅಂತ ಹೊರಟ್ರೆ ವಿಜ್ಞಾನದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಹಾಗೆಯೇ ಬೌದ್ಧಿಕರಲ್ಲಿ ಟೀಮ್ನ ಕಟ್ಟಬೇಕು, ಟೀಮ್ನ ಲೀಡರ್ ಆಗಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ ಅದ್ರ ಕಡೆ ಗಮನ ಹರಿಸ್ತೀರಾ ನೀವು. ಕಾರ್ ತಗೋಬೇಕು ಅಂತ ಹೊರಟ್ರೆ ಟೀಮಲ್ಲಿ ಕಾರ್ನ ಕ್ರಿಯೇಟ್ ಮಾಡ್ತೀರಾ. ಶ್ರೀಲಂಕಾಗೆ ಫೋಕಸ್ ಮಾಡಿದ್ರೆ ಶ್ರೀಲಂಕಾ ಕ್ವಾಲಿಫೈ. ಯಾವುದಕ್ಕೆ ಫೋಕಸ್ ಮಾಡಿದ್ರೆ ಅದ್ರ ಕಡೆ ಎನರ್ಜಿ ಹೋಗುತ್ತೆ. ಅರ್ಥ ಆಯ್ತಾ? ಓಕೆ, ಈಗ ಲಾಸ್ಟ್ ಪಾಯಿಂಟ್ ಬಂದಿದ್ದೀನಿ. ಓಕೆ, ಈಗ ಈ ಹಾಲಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಕೋಟ್ಯಾಧಿಪತಿಗಳಿದ್ದೀರಾ? ಕೈ ಎತ್ತಿ. ಕೋಟ್ಯಾಧಿಪತಿಗಳು ಟ್ರೈನ್ ಆಗಿರೋದಿಲ್ಲ, ಭಾಳ ಬುದ್ಧಿವಂತ ಇದೆ. ಕೈ ಬಿಡಿ, ಗೊತ್ತಾಯ್ತು ನೀವೆಲ್ಲ ಹಳೆ ತಲೆಗಳು ಅಂತೀವಿ. ಈಗ ಬಹಳ ಜನ ಕೋಟ್ಯಾಧಿಪತಿ ನೀವು ಆಗಿದ್ದೀರಾ ಅಂದಾಗ ಕೈ ಎತ್ತಿಲ್ಲ. ಆಯ್ತಾ? ಈಗ ನೋಡೋಣ, ಒಬ್ಬ ಬಿಸ್ನೆಸ್ ಮ್ಯಾನ್, ಸಣ್ಣ ವ್ಯಾಪಾರಿ, ಅವನಿಗೆ ಬಿಸ್ನೆಸ್ನಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ತುಂಬ ಲಾಸು. ಎಲ್ಲ ಲಾಸ್ ಅನುಭವಿಸಿ ಅವನು ಏನು ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡು ಡಿಸೈಡ್ ಮಾಡ್ತಾನೆ, ಲಾಸ್ ಆಗೋಯ್ತು ಅಂತ. ಆಗ ಅವನಿಗೆ ಒಬ್ರು ಹೇಳ್ತಾರೆ, ನೋಡಪ್ಪ ನೀನು ಸಾಯ್ತೀಯಾ, ಒಂದು ಕೆಲಸ ಮಾಡು, ಈ ನಮ್ಮೂರು ಹೊರಗಡೆ ಒಬ್ಬ ರಾಜನ್ ಥರ ಶ್ರೀಮಂತ ಇದ್ದಾನೆ, ಅತಿ ದೊಡ್ಡ ಶ್ರೀಮಂತ, ಅವನನ್ನು ನೋಡ್ಕೊಂಡು ಅವನ ಸಲಹೆ ತಗೋ. ಜೀವನದಲ್ಲಿ ಒಂದ್ಸಲ ಅವ್ರದ್ದು ಭೇಟಿಯಾಗಿ ಅವ್ರ ಜೊತೆ ಮಾತಾಡು ಒಂದ್ಸಲ, ಒಂದು 5 ನಿಮಿಷ, ಆಮೇಲೆ ಬೇಕಾದ್ರೆ ಸಾಯಿ ನೀವು. ಆಯ್ತು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಅಂತ ಶ್ರೀಮಂತನ ನೋಡಲಿಕ್ಕೆ ಅವಕಾಶ ಸಿಗುತ್ತಂತೆ, ಅಪಾಯಿಂಟ್ಮೆಂಟ್ ಕೊಡ್ತಾರಂತೆ. ಅಂತ ಶ್ರೀಮಂತರು ಅಲ್ಲಿ ಸಿಗಲ್ಲ, ನಾವೆಲ್ಲ ಬಡವರು. ಅದೊಂದು ನೋಡೇ ಬಿಡ್ತೀನಿ ಅಂತ ಅಂದ್ಕೊಂಡು ಅವ್ರು ಯಾರೋ ಅಪಾಯಿಂಟ್ಮೆಂಟ್ ಕೊಡಿಸ್ತಾರೆ. ಅವರು ಅಲ್ಲಿ ಶ್ರೀಮಂತರ ಮನೆಗೆ ಹೋಗ್ತಾರೆ. ಮನೆ ಹೊರಗಡೆ 100 ಜನ ಆಳು ಕಾಳುಗಳು, ಅಲ್ಲಿ ಕುದುರೆ ಸಾಕಿದ್ದಾರೆ, ಆನೆ ಸಾಕಿದ್ದಾರೆ. ಅಲ್ಲಿ ಬೆನ್ಸ್ ಕಾರು, ಫೆರಾರಿ ಕಾರು, BMW, ಆಡಿ, ಜಾಗ್ವಾರ್ ಕಾರ್ ನಿಂತಿದೆ. ಅಲ್ಲಿ ಪರೀಕ್ಷಾರಿಕೆಯರು ಅವರೇ ಒಳ್ಳೆ ಮಿಸ್ಗಳ ಥರ ಇದ್ದಾರೆ, ಅವರೇ ಅಷ್ಟು ಸುಂದರವಾಗಿದ್ದಾರೆ. ಮನೆ ಕೆಲಸದವರು ಮತ್ತು ಗಾಳಿ ಬೀಸೋರು ಅವರೆಲ್ಲ. ಇಲ್ಲಿ ಮನೆಯವರಂತೂ ತುಂಬ ಲಕ್ಸುರಿಯಾಗಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ. ಓಕೆ, ಅಲ್ಲಿ ಇವರು ಓನರು ಒಳ್ಳೆ ರಾಜನ ಥರ ವಿರಾಜಮಾನ ಕುತ್ಕೊಂಡಿದ್ದಾರೆ. ಓಕೆ, ಕಣಿಗೊಂದು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ. ಅಲ್ಲಿ ಏನಾಯಿತು, ಇವ್ರು ಹೋಗ್ತಾರೆ, ಇವರು ಬಿಸ್ನೆಸ್ ಮ್ಯಾನ್ ಪಾಪರ್ ಆಗಿದ್ದಾರೆ. ಇವಾಗ ಇವ್ರು ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇವ್ರು ಹೋಗ್ಬಿಟ್ಟು ಪರಿಚಯ ಹೇಳ್ಕೊತಾರೆ, ಸ್ವಾಮಿ ನಮಸ್ತೆ, ನಾನು ಅದೇ ವ್ಯಕ್ತಿ, ನಾನು ಈ ಥರ ಡಿಸೈಡ್ ಮಾಡಿದ್ದೀನಿ, ನಾನು ಬಡವ ಆಗಿದೆ. ಈಗ ನನಗೆಲ್ಲರೂ ಮೋಸ ಮಾಡಿದರು, ಹಾಗಾಗಿ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ. ನೀವೇನು ಸ್ವಾಮಿ ಇಷ್ಟೊಂದು ಶ್ರೀಮಂತರಾಗಿದ್ದೀರಾ, ಆಳು ಕಾಳುಗಳು, ಶ್ರೀಮಂತಿಕೆ, ಅಷ್ಟೈಶ್ವರ್ಯ, ಈ ಮನೆ ಸ್ವರ್ಗ ಇದ್ದಂಗಿದೆ. ಇದು ಎಲ್ಲ ಒಂದು ಲೋಕ, ಒಂದು ಅದ್ಭುತವಾದಂಥ ಒಂದು ಸ್ವರ್ಗ ಸೃಷ್ಟಿ ಮಾಡಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ದೇವರು ನೋಡಿ ನಿಮ್ಗೆಲ್ಲ ಕೊಟ್ಟಿದ್ದಾನೆ, ನನಗೆ ಊಟಕ್ಕೂ ಗತಿ ಇಲ್ಲ. ಎಂಥ ಮೋಸ ಮಾಡ್ದ ದೇವರು ನನಗೆ. ನಿಮಗೇನು ಇಡೀ ಜಗತ್ತಿನ ಅಷ್ಟೈಶ್ವರ್ಯಗಳು ಕಾಲು ಮುರ್ಕೊಂಡು ನಿಮ್ಮ ಹತ್ರ ಬಿದ್ದಿದೆ. ಆಗ ಶ್ರೀಮಂತ ಹೇಳ್ತಾನೆ,
ಸಾಕು, ಮಾತು ನಿಲ್ಸಪ್ಪ. ಓಕೆ, ದೇವರು ನಿನಗೆ ನನ್ನಲ್ಲಿ ಹಿಂದೆ ಇರ್ತಕ್ಕಂಥ ವಿಶೇಷವಾದ ಆಸ್ತಿ ಕೊಟ್ಟಿದ್ದಾನೆ. ನೀನು ಗ್ರೇಟ್, ನನಗಿಂತ ಗ್ರೇಟ್ ಅಂದ್ಬಿಡ್ತಾನೆ ಈ ಶ್ರೀಮಂತ. ಅವನಿಗೆ ರೋದನೆ ಆಗುತ್ತೆ. ಅಬ್ಬಾ, ಈ ಶ್ರೀಮಂತ ನೋಡಿ ಹೆಂಗೆ ತರಿಸ್ಬಿಟ್ಟು ಅವ್ನು ಹೆಣ್ಣು ಅವಮಾನ ಮಾಡ್ತಿದ್ದಾರೆ. ಈ ರೇಂಜಿಗೆ ಅವಮಾನ ಮಾಡೋದು ಬಡವ್ರನ್ನ. ಇವ್ರ ಕಾಲ್ ಧೂಳಿಗೆ ಸಮಾನ ಅಲ್ಲ, ನಾನು ಇವ್ರಿಗಿಂತ ಗ್ರೇಟ್ ಅಂತ. ಸ್ವಾಮಿ, ಯಾಕೆ ಈ ಥರ ನಾನು ಖಂಡ ಮಾಡ್ತಾ ಇದ್ದೀರಾ? ನನಗೇನಿದೆ, ನಿಮ್ಮ ಹತ್ರ ಏನಿಲ್ಲ. ಅವಾಗ ಆ ಕೂಲಿಂಗ್ ಗ್ಲಾಸ್ ತಂದ್ಬಿಟ್ಟು ಹೇಳ್ತಾರಂತೆ, ನೋಡಪ್ಪ, ನಿನ್ನ ಹತ್ರ 2 ಕಣ್ಣಿದೆ, ನಾನು ಕುರುಡ, ನಿನ್ ಕಣ್ಣು ಕೊಡು, ಈ ಆಸ್ತಿ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವ್ನು ಡಿಸೈಡ್ ಮಾಡ್ತಾನಂತೆ, ನಾನು ದೊಡ್ಡ ಶ್ರೀಮಂತ, ಇವನಲ್ಲ, ನಾನು ಶ್ರೀಮಂತ, ನಾನು ಸಾಯಲ್ಲ, ನಾನು ಬದುಕಿ ತೋರಿಸ್ತೀನಿ ಅಂತೇಳಿ ನಾವು ಮತ್ತೆ ಬಿಸ್ನೆಸ್ ಅನ್ನು ವಾಪಸ್ ಕಟ್ಟಿ ಅತಿ ದೊಡ್ಡ ಶ್ರೀಮಂತ ಆಗ್ತಾನೆ. ಓಕೆ, ನೋಡೋ ದೃಷ್ಟಿಕೋನ ಬದಲಾಗಬೇಕಷ್ಟೇ. ಈಗ ನೀವು ಅಂದ್ಕೊಂಡಿದ್ದೀರಾ ಕೋಟ್ಯಾಧಿಪತಿ ಅಲ್ಲ ಅಂತೇಳಿ. ನಿಮ್ಮ ಕಿಡ್ನಿ, ನಿಮ್ಮ ಹಾರ್ಟು, ನಿಮ್ಮ ಬ್ರೈನು, ನಿಮ್ಮ ಕಣ್ಣು, ನಿಮ್ಮ ಹೃದಯ ಅದಕ್ಕೆ ಎಷ್ಟು ಬೆಲೆ ಇರುತ್ತಾ ನಿಮಗೆ ಗೊತ್ತಿಲ್ಲ. ಆಸ್ಟ್ರೇಲಿಯಾದ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿದ್ದಾರೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಬೆಲೆ 450 ಕೋಟಿ ದಾಟುವುದು. ಎಷ್ಟು? ಇಲ್ಲಿ ಕುಂತಿರೋರು ಎಲ್ಲರೂ ಕೂಡ ವಜ್ರ ತುಂಬಿದವರು. ಇದೆಲ್ಲ ವಜ್ರ ತುಂಬಿದವರು ಅಂದ್ರೆ ನಿಮಗೆಲ್ಲ ಫ್ಲೈಟು, ರಾಕೆಟ್ಗಿಂತ ಜಾಸ್ತಿ ವ್ಯಾಲ್ಯೂ ಇದೆ. ಆದ್ರೆ ದುಡ್ಸ್ಕೊಂತಿರೋದು ಮಾತ್ರ ಕಿತ್ತೋಗಿರೋ ಆಡೋ ಥರ. 10,000 ಕರೆಕ್ಟ್ ಇದೆಯಾ ನಿಮ್ಮ ಲೈಫ್? 20,000 ಕರೆಕ್ಟ್ ಇದೆಯಾ? ಅದನ್ನೇ ದೊಡ್ಡದು ಅನ್ಕೊಂಡಿಲ್ಲ. ನಾನೇನು ಕಡಿಮೆ 20,000 ಒಂದು ಕಾರ್ ದುಡಿಯುತ್ತೆ 20,000 ತಿಂಗಳಿಗೆ. ಓಕೆ, ಈ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿರ್ಬೋದು. ನೀವು ಎಷ್ಟು ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು, ಯಾಕೆ ವೆಲ್ನೆಸ್ ಪರ್ಚೇಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ವೆಲ್ನೆಸ್ ಅನ್ನು. ಟೈಮ್ ವೇಸ್ಟ್ ಮಾಡ್ದಂಗೆ ನೀವು ದೇಶದ ಆಸ್ತಿ ಆಗೋದು ಹೆಂಗೆ, ನಿಮ್ಮಿಂದ ಕಾಣಿಕೆ ಏನಾಗಬೇಕು ಈ ದೇಶಕ್ಕೆ, ನಿಮ್ಮಿಂದ ಏನು ಕೊಡುಗೆ ಆಗಬೇಕು, ಎಲ್ಲ ಅರ್ಥ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಎಕ್ಸಾಂಪಲ್ ಇಂದ ನಿಮ್ಮನ್ನು ನೀವು ಕೇಳ್ಕೋಬೇಕು, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು, ನಿಮಗೆ ನೀವು ಟೈಮ್ ಕೊಡಬೇಕು, ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ಯಾಕೆಂದರೆ ನೀವು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಬೆಲೆ ಅಷ್ಟಿದೆ ಅಂತ ಹೇಳಿದ್ರೆ ಈಗ ಬ್ರೈನು ಬೆಲೆ ಕಟ್ಟಕ್ಕಾಗಲ್ಲ. ಒಬ್ಬ ಹುಚ್ಚಾಗಿದ್ದರೂ ಕೂಡ ಅವನಿಗೆ ಹೆಲ್ತ್ಗೆ ಬೆಲೆ ಇದೆ, ಅವನ ಕಿಡ್ನಿಗೆ ಬೆಲೆ ಇದೆ, ಅವನ ಹಾರ್ಟಿಗೆ ಬೆಲೆ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕಲಿಬೇಕು ಅನ್ನೋ ಉತ್ಸಾಹ ಸಿಕ್ಕಾಪಟ್ಟೆ ಇದೆ. ಆಲ್ಮೋಸ್ಟ್ ಇವತ್ತು ಫುಲ್ ಡೇ ವರ್ಕ್ಶಾಪೇ ಆಗೋಯ್ತು. ಓಕೆ, ತುಂಬ ನಿಮ್ಮ ಆಸಕ್ತಿ ಭಾಳ ಖುಷಿ ಆಯಿತು ನನಗೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಫಾರ್ಟ್ ಟ್ರಿಪ್ಪಲ್ಲಿ ಇರಬೇಕು, ನೀವೆಲ್ಲರೂ ಕಾರ್ಯಕ್ಷಮರಾಗಬೇಕು, ನೀವೆಲ್ಲರೂ ಶ್ರೀಮಂತರಾಗಬೇಕು, ಹೃದಯ ಶ್ರೀಮಂತಿಕೆ ಇರಬೇಕು, ಕೀರ್ತಿ ಶ್ರೀಮಂತಿಕೆ, ಹಣದ ಶ್ರೀಮಂತಿಕೆ, ದೇಶ ಶ್ರೀಮಂತಿಕೆ ಎಲ್ಲ ಆಗಬೇಕು. ಎಲ್ಲ ಟ್ರೈನಿಂಗ್ ಅಟೆಂಡ್ ಆಗಿ ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡಿ. 80 ವರ್ಷದ ಅಜ್ಜಿ ತಾತ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ 7 ಗಂಟೆ ಟ್ರೈನಿಂಗ್ ಅಟೆಂಡ್ ಆಗಿದ್ದಾರೆ. ಟಿಕೆಟ್ ಕೊಟ್ಟು ಖಾಲಿ ಅಪ್ಪನ ಮಾತ್ರ ಟಿಕೆಟ್ ತಗೊಂಡಿದ್ದೆ. ಅಮ್ಮ ಏನಂದ್ರೆ ಗೊತ್ತಾ, ಅಮ್ಮನಿಗೆ ಎಷ್ಟೊತ್ತು ಕೂತ್ಕೊಳಕ್ಕಾಗಲ್ಲ, ಸೊಂಟ ನೋಯ್ತು ಅಂದ್ರೆ, ಅಯ್ಯೋ ಆ ಥರ ಅವಕಾಶ ಎಲ್ಲಿ ಸಿಗುತ್ತೆ, ನನಗೂ ತಗೊಂಡ್ಬಿಡಮ್ಮ ಒಂದು, ನಾನು ಬರ್ತೀನಿ. ಆಮೇಲೆ ಮಸಾಜಿಂಗ್ ಆಯಿಲ್ ಇದೆಯಲ್ಲ ನೀನು ಕೊಟ್ಟಿರೋದು, ಅದು ಹಾಕೊಂಡು ಮಸಾಜ್ ಮಾಡ್ಕೊತೀನಿ ಮನೆಗೆ ಹೋಗಿ ಅಂತ. KV ಭವನ್ ನಾನು ಸಾಯಂಕಾಲ 6 ಗಂಟೆ ಬೆಳಿಗ್ಗೆ 10 ಗಂಟೆಗೆ. ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಸಿಗ್ತೀವಿ ನಿಮಗೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಒಂದು ಇದರಲ್ಲಿ ಸಿಗ್ತಿರ್ತೀವಿ, ಯೂಟ್ಯೂಬಲ್ಲೆಲ್ಲ ಸಿಗ್ತಾ ಇರ್ತೀವಿ. ಸೊ ನಟರಾಜ್ ಸರ್ ಕ್ಲೈಂಟಾಗಿ ಫಾಲೋ ಮಾಡಿ, ಅವ್ರನ್ನ ಸರೆಂಡರ್ ಆಗಿ. ಓಕೆ, ನೆಕ್ಸ್ಟು ಸೋಮವಾರ ಸೆಷನ್ನು ಮಂಗಳವಾರ ಇರ್ತದೆ ಬೆಳಿಗ್ಗೆ, ಆ ಸೆಷನ್ಗೆ ನೀವು ಬನ್ನಿ. ಓಕೆ, ಮೋಸ್ಟ್ಲಿ ಸೋಮವಾರ ನೈಟು ಕೂಡ ಮಂಗಳವಾರ ಶಿಫ್ಟ್ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ. ಓಕೆ, ಸೊ ನಿಮ್ಮೆಲ್ಲರೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೆಂಗಿತ್ತು ಟ್ರೈನಿಂಗು? ಸೂಪರಾ? ಇದೀವಲ್ಲ, ನಾನು ಫಸ್ಟ್ ಡೈರೆಕ್ಟರ್ ಯಾವೋ ಅಂದೆ, ಬಟ್ ಸಾಕು ನಿಮ್ಗೆ ಅವಕಾಶ ಕೊಟ್ಟು ಎಲ್ಲರಿಗೂ ಅಂತ. ನೀವೆಲ್ಲ ಡೈರೆಕ್ಟ್ ಇವತ್ತು ಆಗೋಗ್ಬಿಟ್ಟಿದ್ದೀರಾ, ಡೈರೆಕ್ಟ್ ಡೈಮಂಡ್ ಹಾಕಿದ್ದೀರಾ. ಓಕೆ, ಆಕ್ಷನ್ ಹಾಕಿ ವರ್ಕ್ ಮಾಡಿ. ಓಕೆ, ನಾಳೆಯಿಂದ 6 ಗಂಟೆ ನಮ್ಗೆ ಅವ್ರಿಗೆ ಬರಬೇಕು. ಆಮೇಲೆ 4ನೇ ತಾರೀಕು ಒಂದೇ ವರ್ಕ್ಶಾಪ್ ಇದೆ, 10ನೇ ತಾರೀಕು ಕಮಿಷನರ್ ಮೀಟಿಂಗ್ ಇದೆ. ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ. ಎಲ್ಲ ಡಿಸ್ಪ್ಲೇಸ್ ಆಗಿ ಡೈರೆಕ್ಟ್ ಅಂಡ್ ಎಬೋ 2 ನಿಮಿಷ ಮುಖ್ಯವಾಗಿ ಒಂದು ವಿಷಯ ಸಾರ್ ಮಾತಾಡ್ತಾರೆ. ಡೈರೆಕ್ಟ್ ಅಂಡ್ ಎಬೋ ಮಾತ್ರ ಇರಬೇಕು. ಎಲ್ಲರೂ ಬೇಕಾಗಿ ಬೇಕಾಗ ಜಾಸ್ತಿ ಅವ್ರಿಗೆ